ಕ್ಲಾಸ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಲೈನ್ ನೋಡ್ಕೊಂಡು ಬರೋಣ. ಓದ್ರಿದೆ ಯಾರಾದರೂ? ನಿನ್ನ ನಗುವಿಗಾಗಿ ದುಡಿಯುವ ತ್ಯಾಗ ದೇವತೆಗೆ ನಗುವ ತರುವವ ನಾವೇನೋ ನನ್ನ ಮೂರ್ಖ ಗೆಳೆಯ ಜ್ಞಾನಿ. ನಾನೊಂದ್ಸಲ ಓದ್ತೀನಿ ನೋಡ್ರಿ. ನಿನ್ನ ನಗುವಿಗಾಗೇ ದುಡಿಯುವ ತ್ಯಾಗ ದೇವತೆಗೆ ನಗುವ ತರುವವನಾಗುವೆ ಏನೋ ನನ್ನ ಮೂರ್ಖ ಗೆಳೆಯ ಜ್ಞಾನಿ. ಅರ್ಥ ಆಯ್ತ್ರಿ? ಇಲ್ಲಿ ತ್ಯಾಗ ದೇವತೆ ಅಂದ್ರೆ ಯಾರು? ಹೇಳ್ಬೋದ ಯಾರಾದ್ರು? ತ್ಯಾಗ ದೇವತೆ, ರೈಟ್. ಏನ್ ಮಾಡ್ತಾರ ಅವರು? ಯಾರ ನಗುವಿಗಾಗಿ ದುಡಿತಾರ? ಈಗ ನಾನು ನಿಮಗೆ ಹೇಳತ್ತೀನಿ ಅಂತ ಅನ್ಕೋರಿ, ಅಥವಾ ನೀವು ನನಗೆ ಹೇಳತ್ತೀನಿ ಅಂತ ಅನ್ಕೋರಿ, ರೈಟಾ? ಒಬ್ಬ ಫ್ರೆಂಡ್ ಇನ್ನೊಬ್ಬ ಫ್ರೆಂಡಿಗೆ ಹೇಳತ್ತಾನೆ ಏನಂತಂದು, ನಿನ್ನ ನಗುವಿಗಾಗೇ ದುಡಿವ ತ್ಯಾಗ ದೇವತೆಗೆ ನಗುವ ತರುವವನಾಗುವೆ ಏನೋ ನನ್ನ ಮೂರ್ಖ ಗೆಳೆಯ. ನೀ ಮೂರ್ಖಿದ್ದಿ, ರೈಟ್? FFG ಅಂದ್ರೆ ಒಂದು ನಾವೊಂದು ಟೈಟಲ್ ಇಟ್ಕೊಂಡು ನನ್ನ ಹೆಸರೇ ಫೋಲಿಶ್ ಫ್ರೆಂಡ್ ಜ್ಞಾನಿ ಅಂತ, ಅದಕ್ಕೆ ಅಲ್ಲಿ ಮೂರ್ಖ ಗೆಳೆಯ ಅಂತಂದ್ರೆ. ನಿನ್ನ ನಗುವಿನ ಸಲುವಾಗಿ ಏನೇನೋ ತ್ಯಾಗ ಮಾಡಿ ದುಡಿಲಿಕ್ಕತ್ತಾರ ಯಾರು? ನಿಮ್ಮ ತಾಯಿ. ಹಾಗಾಗಿ ಆ ತಾಯಿ ಖುಷಿಯಾಗಿರ್ಬೇಕಂದ್ರೆ, ನಗಬೇಕಂದ್ರೆ ನೀ ಏನು ಮಾಡ್ಬೇಕಂತಂದು ಯೋಚನೆ ಮಾಡ್ತಿದ್ದೀಯಾ ಅಂತ. ಅರ್ಥ ಆಯ್ತು ರೀ? ರೈಟ್. ಡೈರೆಕ್ಟಾಗಿ ಸ್ಟಾರ್ಟ್ ಮಾಡೋಣ. ಚಾಪ್ಟರ್ 1, ಸಂಖ್ಯಾ ಪದ್ಧತಿ ಮತ್ತು ಸರಳೀಕರಣ, ನಂಬರ್ ಸಿಸ್ಟಮ್ ಆ್ಯಂಡ್ ಸಿಂಪ್ಲಿಫಿಕೇಶನ್ ಅಂತ ಕರಿತೀವಿ, ರೈಟ್? ಈ ಚಾಪ್ಟರ್ಲಿಂದ ಆಲ್ಮೋಸ್ಟ್ ಎಲ್ಲ ಎಕ್ಸಾಮ್ಗಳಿಗೆ ಕ್ವಶನ್ಸ್ ಬರ್ತಾವೆ, ರೈಟ್? SDA, FDA, VAO, PDO, PC, PSI, ಗ್ರೂಪ್ ಸಿ, TET ಯಾವುದೇ ಎಕ್ಸಾಮ್ ಆಗಿರ್ಬೋದು, ಇಂಪಾರ್ಟೆಂಟ್ ಚಾಪ್ಟರ್ ಇದು, ರೈಟ್? ಇದರೊಳಗೆ ಬೇಸಿಕ್ ಕಾನ್ಸೆಪ್ಟ್ಸ್ ಯಾವ್ಯಾವ ಬರ್ತಾವ? ಮೊದಲು ನೋಡ್ರಿ, ಸಂಖ್ಯೆಗಳ ವಿಧಗಳು, ಟೈಪ್ಸ್ ಆಫ್ ನಂಬರ್ಸ್ ಗೊತ್ತದ್ರಿ ನಿಮ್ಗೆ? ಸ್ವಾಭಾವಿಕ ಸಂಖ್ಯೆಗಳು, ಇಂಗ್ಲಿಷ್ ನ್ಯಾಚುರಲ್ ನಂಬರ್ಸ್ ಅಂತ ಕರಿತಾವೆ, ರೈಟ್? ಅದಕ್ಕೆ ಕ್ಯಾಪಿಟಲ್ ಎನ್ ಲಿಂತ ಡಿನೋಟ್ ಮಾಡ್ತೀವಿ, ರೈಟ್? ಎಲ್ಲಿಂದ ಸ್ಟಾರ್ಟ್ ಆಗ್ತದೆ ನ್ಯಾಚುರಲ್ ನಂಬರ್? ಫ್ರಮ್ 1, 2, 3, 4 ಎಂಡ್ ಆದೇನ್ರಿ ಅದಕ್ಕೆ? ಇಲ್ಲ. ಇದು ಗೊತ್ತಾಯ್ತಾ ಎಲ್ಲರಿಗೆ? ನೆಕ್ಸ್ಟ್ ಯಾವುದು? ಪೂರ್ಣ ಸಂಖ್ಯೆಗಳು, ಇಂಗ್ಲಿಷ್ನಾಗ ಏನಂತೀವಿ? ಹೋಲ್ ನಂಬರ್ಸ್. ಯಾವ ಲೆಟರ್ ನಿಂದ ಡಿನೋಟ್ ಮಾಡ್ತೀವಿ? W, ರೈಟ್? ಯಾವ ಸಂಖ್ಯೆಯಿಂದ ಸ್ಟಾರ್ಟ್ ಆಗ್ತದೆ ಅದು? 0, ರೈಟ್? ಅಂದ್ರೆ ಆ 0 ಒಂದು ಬಿಟ್ಟರೆ ಉಳಿದಿವೆಲ್ಲ ಏನಾಗಿರ್ತಾವ? ನ್ಯಾಚುರಲ್ ನಂಬರ್ಸ್ ಆಗಿರ್ತಾವ. ಅದಕ್ಕೆ ಏನಂತ ಕೊಟ್ರಲ್ಲಿ? 0ಯೊಂದಿಗೆ ಸ್ವಾಭಾವಿಕ ಸಂಖ್ಯೆಗಳು. ಅಂದ್ರೆ ಸ್ವಾಭಾವಿಕ ಸಂಖ್ಯೆಗಳ ಜೊತೆಗೆ ಒಂದು 0 ಆ್ಯಡ್ ಮಾಡಿದ್ರೆ ಫಸ್ಟಿಗೆ ಅದು ಹೋಲ್ ನಂಬರ್ ಆಗ್ತದೆ. ಡಿಫರೆನ್ಸ್ 0 ಅಷ್ಟೇ, ರೈಟ್? ನೆಕ್ಸ್ಟ್ ಯಾವುದು? ಪೂರ್ಣಾಂಕಗಳು, ಇಂಟೀಜರ್ಸ್. ಅದಕ್ಕೆ ಯಾವ ಲೆಟರ್ ನಿಂದ ಡಿನೋಟ್ ಮಾಡ್ತೀವಿ? Z. ಇವೆಲ್ಲ ನಾವೆಲ್ಲ ಪ್ರೈಮರಿದಾಗೆ ಓದಿವಲ್ಲ, ಪ್ರೈಮರಿ ಅಥವಾ ಹೈಸ್ಕೂಲ್, ರೈಟ್? ನೆಕ್ಸ್ಟ್ ಯಾವುದು? ಸಮ ಸಂಖ್ಯೆಗಳು, ಈವನ್ ನಂಬರ್ಸ್. ಈವನ್ ನಂಬರ್ಸ್ ಅಂದ್ರೆ ಏನು? ಯಾವ ಸಂಖ್ಯೆ 2ರಿಂದ ಭಾಗ ಆಗ್ತದ ಆ ಸಂಖ್ಯೆ ಏನಂತೀವಿ? ಈವನ್ ನಂಬರ್ಸ್ ಅಂತ ಕರಿತೀವಿ, ರೈಟ್? ಜೊತೆಗೆ 0ನು ಈವನ್ ನಂಬರ್ ಅಂತ ಕರಿತೀವಿ, ರೈಟ್? 0 ಯಾಕ? 0 ಅಂದ್ರೆ ಏನು? ಏನೂ ಇಲ್ಲ, ರೈಟ್? ಏನೂ ಇಲ್ಲ ಅಂತಂದ್ರೆ ಎಷ್ಟು? ಇಬ್ಬರಿಗೆ ಹಂಚಬೇಕು. 2ರಿಂದ ಡಿವೈಡ್ ಮಾಡ್ಬೇಕಂದ್ರೆ ಇಬ್ಬರಿಗೆ ಹಂಚ್ಬೇಕು. ಏನೂ ಇಲ್ಲ ಅಂತಂದ್ರೆ ಇಬ್ಬರಿಗೂ ಏನೂ ಇಲ್ದಂಗೆ ಹಂಚ್ಬೋದು. ಹಂಚ್ಬೋದಾ? ಇಲ್ಲ. ಅದನ್ನು ಡಿವೈಡ್ ಆಗ್ತದೆ 2 ನಿಂದ. ಹಾಗಾಗಿ 0ಯನ್ನು ಸೇರಿಸಿ ಈವನ್ ನಂಬರ್ ಅಂತ ಕರಿತೀವಿ, ರೈಟ್? ನೆಕ್ಸ್ಟ್ ಮತ್ಯಾವುದು? ಬೆಸ ಸಂಖ್ಯೆಗಳು, ಇಂಗ್ಲಿಷ್ನಾಗ ಏನಂತೀವಿ? ಆಡ್ ನಂಬರ್ಸ್, ರೈಟ್? ಆಡ್ ನಂಬರ್ಸ್ ಅಂದ್ರೆ ಏನು? ಎಂತ ನಂಬರ್ಸ್ ನಾವು ಆಡ್ ನಂಬರ್ಸ್ ಅಂತ ಕರಿತೀವಿ? 2ರಿಂದ ಡಿವೈಡ್ ಆಗಬಾರ್ದು ಅಂತ ನಂಬರ್ಸಿಗೆ ಆಡ್ ನಂಬರ್ಸ್ ಅಂತ ಕರಿತೀವಿ, ರೈಟ್? ಎಕ್ಸಾಂಪಲ್ 1, 3, 5, ರೈಟ್? ನೆಕ್ಸ್ಟ್ ಅವಿಭಾಜ್ಯ ಸಂಖ್ಯೆಗಳು, ಇಂಗ್ಲಿಷ್ನಾಗ ಏನಂತೀವಿ? ಪ್ರೈಮ್ ನಂಬರ್ಸ್, ರೈಟ್? ಪ್ರೈಮ್ ನಂಬರ್ಸ್ ಅಂದ್ರೆ ಏನು? ಯಾವುದೇ ಒಂದು ಸಂಖ್ಯೆ 1ರಿಂದ ಭಾಗ ಆಗಬೇಕು, ಇಲ್ಲಾಂದ್ರೆ ಅದೇ ಸಂಖ್ಯೆನಿಂದ ಭಾಗ ಆಗಬೇಕು. ಬಿಟ್ಟರೆ ಬೇರೆ ಯಾವ ಸಂಖ್ಯೆಲಿಂದನೂ ಭಾಗ ಆಗಬಾರ್ದು ಅಂತ ಸಂಖ್ಯೆಗೆ ಏನಂತ ಕರಿತೀವಿ? ಅವಿಭಾಜ್ಯ ಸಂಖ್ಯೆ, ಪ್ರೈಮ್ ನಂಬರ್ ಅಂತ ಕರಿತೀವಿ, ರೈಟ್? ಅಂತ ಅವಿಭಾಜ್ಯ ಸಂಖ್ಯೆಗಳು ಯಾವ್ಯಾವು? 2, 3, 5, 7. ನಾವು 100 ತನಕ ನೋಡಿದೆವು ಅಂದ್ರೆ ಲಾಸ್ಟ್ 97 ಸಿಗ್ತದೆ. 1ರಿಂದ 100 ತನಕ ಎಷ್ಟು ಅವಿಭಾಜ್ಯ
ಇದಕ್ಕೆ ಸಂಬಂಧಪಟ್ಟಿದ ಕ್ವಶನ್ಸ್ ಬರ್ತಾವ ಕಾಂಪಿಟೇಟಿವ್ ಎಕ್ಸಾಮ್ಸ್ನಲ್ಲಿ. ರೈಟ್. ನೆಕ್ಸ್ಟ್ ಸಂಯುಕ್ತ ಸಂಖ್ಯೆಗಳು, ಇಂಗ್ಲಿಷ್ ಏನಂತೀವಿ ಕಾಂಪೋಸಿಟ್ ನಂಬರ್ಸ್. ಕಾಂಪೋಸಿಟ್ ನಂಬರ್ಸ್ ಅಂದ್ರೆ ಏನು? ಯಾವ ಅವಿಭಾಜ್ಯ ಸಂಖ್ಯೆ ಅಲ್ಲ, ಅವು ಕಾಂಪೋಸಿಟ್ ನಂಬರ್ಸ್. ಅಂದ್ರೆ ಯಾವ ಸಂಖ್ಯೆ ಒಂದು ಮತ್ತು ಅದೇ ಸಂಖ್ಯೆಯಿಂದ ಭಾಗವಾದ ಜೊತೆಗೆ ಬೇರೆ ಬೇರೆ ಸಂಖ್ಯೆಗಳಿಂದ ಭಾಗ ಆಗ್ತದ ಅಂತದಕ್ಕೆ ಏನಂತೀವಿ ನಾವು ಕಾಂಪೋಸಿಟ್ ನಂಬರ್ಸ್ ಅಥವಾ ಸಂಯುಕ್ತ ಸಂಖ್ಯೆಗಳು. ಒಂದೂರ್ಲಿಂತನೂ ಭಾಗ ಆಗ್ತದ, ಅದೇ ಸಂಖ್ಯೆಲಿಂತೂ ಭಾಗ ಆಗ್ತದ, ಜೊತೆಗೆ ಬೇರೆ ಬೇರೆ ನಂಬರ್ಲಿಂತನೂ ಭಾಗ ಆಗ್ತದ. ರೈಟ್. ನಾವು ಇಂಗ್ಲಿಷ್ನಾಗ ಏನಂದ್ರೆ ಹ್ಯಾವಿಂಗ್ ಮಲ್ಟಿಪಲ್ ಫ್ಯಾಕ್ಟರ್ಸ್ ಅಂತ ಕರಿತೀವಿ. ಹ್ಯಾವಿಂಗ್ ಮಲ್ಟಿಪಲ್ ಫ್ಯಾಕ್ಟರ್ಸ್, ಬಹಳಷ್ಟು ಸಂಖ್ಯೆಗಳಿಂದ ಡಿವೈಡ್ ಆಗ್ತದ ಅಂತ ಸಂಖ್ಯೆಗಳು ಯಾವ್ಯಾವು? 4, 6, 8 ಎಕ್ಸಾಂಪಲ್ ನೋಡ್ರಿ. 4 ನೋಡ್ರಿ ಒಂದರಿಂದ ಭಾಗ ಆಗ್ತದೆ ಮತ್ತು 4ರಿಂದ ಭಾಗ ಆಗ್ತದೆ, ಅದ್ರ ಜೊತೆಗೆ 2 ನಿಂತ ಭಾಗ ಆಗ್ತದೆ. ರೈಟ್. 6 ನೋಡ್ರಿ ಒಂದರಿಂದ ಭಾಗ ಆಗ್ತದೆ, 6 ನಿಂತ ಭಾಗ ಆಗ್ತದೆ, ಜೊತೆಗೆ 2 ನಿಂತ ಭಾಗ ಆಗ್ತದ, 3 ನಿಂತ ಭಾಗ ಆಗ್ತದೆ. ರೈಟ್. ಅಂತ ಸಂಖ್ಯೆಗಳು. ಬಟ್ ಇಲ್ಲೊಂದು ಎಕ್ಸೆಪ್ಷನ್ ಏನಾದಂತಂದ್ರ ಒಂದು ನಂಬರ್ 1, ಈ 1 ಏನಾದ ಇದು ಕಾಂಪೋಸಿಟ್ ನಂಬರ್ನೂ ಅಲ್ಲ, ಪ್ರೈಮ್ ನಂಬರ್ನೂ ಅಲ್ಲ. ಇದನ್ನ ನೆನ್ಪಿಟ್ಕೋಬೇಕು, ಇದ್ರ ಮ್ಯಾಗ ಕ್ವಶನ್ಸ್ ಕೇಳಬಹುದು. ರೈಟ್. ಒಂದು ಯಾಕೆ ಕಾಂಪೋಸಿಟ್ ನಂಬರ್ ಅಲ್ಲ ಅಥವಾ ಒಂದು ಯಾಕೆ ಪ್ರೈಮ್ ನಂಬರ್ ಅಲ್ಲ? ಪ್ರೈಮ್ ನಂಬರ್ ಆಗಿರ್ಬೇಕಂದ್ರ ಏನು? ಒಂದರಿಂದ ಭಾಗ ಆಗಿರ್ಬೇಕು, ಜೊತೆಗೆ ಆ ನಂಬರ್ನಿಂದ ಮಾತ್ರ ಭಾಗ ಆಗಬೇಕು. ರೈಟ್. ಅಲ್ಲಿ 2 ಸಾಧ್ಯತೆಗಳು ಇರ್ತಾವೆ. ಎಕ್ಸಾಂಪಲ್ 2 ತಗೊಂಡಿರ್ತೀವಿ ಒಂದು. ರೈಟ್. ಈ 2 ಒಂದರಿಂದ ಭಾಗ ಆಗ್ತದ, ಜೊತೆಗೆ ಅದೇ ನಂಬರ್ಲಿಂದ ಭಾಗ ಆಗ್ತದೆ. ಬಟ್ 1 ಇಲ್ಲಿ 2 ಬರ್ತಾವೇನ್ರಿ? 2 ಬರಲ್ಲ. 1ಗೆ ಒಂದೇ ಬರ್ತದ, ಒಂದರಿಂದ ಮಾತ್ರ ಭಾಗ ಆಗ್ತದೆ. ಹಾಗಾಗಿ ಇದು ಪ್ರೈಮ್ ನಂಬರ್ನೂ ಅಲ್ಲ, ಜೊತೆಗೆ ಕಾಂಪೋಸಿಟ್ ನಂಬರ್. ಕಾಂಪೋಸಿಟ್ ನಂಬರ್ ಅಂದ್ರೆ ಹ್ಯಾವಿಂಗ್ ಮಲ್ಟಿಪಲ್ ಫ್ಯಾಕ್ಟರ್ಸ್. ಮಲ್ಟಿಪಲ್ ಫ್ಯಾಕ್ಟರ್ಸ್ ಅವ, ಒಂದೇ ಒಂದು ಫ್ಯಾಕ್ಟರ್ ಅದ, ಅದು ಒಂದು ಅದರದ್ದೇ ಅಷ್ಟೇ. ರೈಟ್. ಹಾಗಾಗಿ ಇದು ಕಾಂಪೋಸಿಟ್ ನಂಬರ್ನೂ ಅಲ್ಲ, ಪ್ರೈಮ್ ನಂಬರ್ನೂ ಅಲ್ಲ. ರೈಟ್. ನೆಕ್ಸ್ಟ್ ಭಾಗಲಬ್ಧ ಸಂಖ್ಯೆಗಳು, ರೇಷನಲ್ ನಂಬರ್ಸ್ ಅಂತ ಕರಿತೀವಿ. ರೇಷನಲ್ ನಂಬರ್ಸ್ ಅಂದ್ರೆ ಏನು? ಯಾವ ಸಂಖ್ಯೆಯನ್ನ P/Q ಫಾರ್ಮ್ನಾಗ ಬರಿತೀವಿ ಆ ಸಂಖ್ಯೆಗಳಿಗೆ ರೇಷನಲ್ ನಂಬರ್ಸ್ ಅಂತ ಕರಿತೀವಿ. ರೈಟ್. ಬೇರೆ Q ಈಸ್ ನಾಟ್ ಈಕ್ವಲ್ ಟು 0 ಅಂತ ಕರೀತಾರೆ. ರೈಟ್. ಅಂದ್ರೆ Q 0 ಆಗಿರಬಾರ್ದು. Q 0 ಆಗಿತ್ತಂದ್ರೆ ಏನಾಗ್ತದ? ವಾಟ್ ವಿಲ್ ಹ್ಯಾಪನ್ ಇಫ್ Q ಈಸ್ ಈಕ್ವಲ್ ಟು 0? ಅದನ್ನ ನಾವು ಸ್ಪಷ್ಟವಾಗಿ ಹೇಳಕ್ ಬರಲ್ಲ. ಏನಂತ ಕರಿತೀವಿ ಅದಕ್ಕೆ? ಅನಿರ್ದಿಷ್ಟ ಸಂಖ್ಯೆ ಅಂತ ಅನ್ಬೋದು. ಇಂಗ್ಲಿಷ್ ಏನಂತೀರಿ? ಅನ್ಡಿಫೈನ್ಡ್. ರೈಟ್. ಏನಾಗ್ತದ? ಯಾವುದೇ ಸಂಖ್ಯೆ 0ಯಿಂದ ಡಿವೈಡ್ ಮಾಡಿದಾಗ ಏನದು? ಅನ್ಡಿಫೈನ್ಡ್. ರೈಟ್. ಹಾಗಾಗಿ Q ಅನ್ನೋದು 0 ಆಗಬಾರದು ಅಂತ. ರೈಟ್. ಹಾಗಾದ್ರ P/Q ಫಾರ್ಮ್ ಅಂದ್ರ ಇದು ಫ್ರಾಕ್ಷನ್ ತರ ಕಾಣ್ಲತ್ತಿಲ್ಲ ನಿಮ್ಗೆ? ಭಿನ್ನ ರಾಶಿ ಅಂತ ಕನ್ನಡ ಕರಿತೀವಿ. ರೈಟ್. 1/2 ಇದು ಭಿನ್ನ ರಾಶಿ. ಮತ್ತು ಭಿನ್ನ ರಾಶಿನೂ ಸೇಮ್ ಹಿಂಗೆ ಇರ್ತದ ಅಂತ ಗೊತ್ತದ ನಮ್ಗೆ, ಜೊತೆಗೆ ಭಾಗಲಬ್ಧ ಸಂಖ್ಯೆನೂ ಸೇಮ್ ಹಿಂಗೆ ಇರ್ತದ ಅಂತ ಹೇಳತ್ತಾರ. ಅಂದ್ರೆ ಭಿನ್ನ ರಾಶಿಗೆ ಮತ್ತು ಭಾಗಲಬ್ಧ ಸಂಖ್ಯೆಗೆ ಡಿಫರೆನ್ಸ್ ಏನಾರ ಅದ ಅಥವಾ 2 ಒಂದೇನಾ? ಯಾಕೆ 2 ಬೇರೆ ಬೇರೆ ಹೆಸರು ಕೊಟ್ಟಾರ? ಯಾವ್ದು ನೆಗೆಟಿವ್ ಇರ್ತದ? ರೇಷನಲ್ ನಂಬರ್ ಕ್ಯಾನ್ ಬಿ ಇನ್ ನೆಗೆಟಿವ್ ಫಾರ್ಮ್, ಬಟ್ ಫ್ರಾಕ್ಷನ್ ಶುಡ್ ನಾಟ್ ಬಿ ಇನ್ ನೆಗೆಟಿವ್ ಫಾರ್ಮ್. ಯಾಕಂತಂದ್ರ ಫ್ರಾಕ್ಷನ್ ಅಂತಂದ್ರೆ ಏನಂತಂದ್ರ ಒಂದು ಹೋಲ್ ಇರ್ತದ. ಹೋಲ್ ಅಂದ್ರೆ ಒಂದು ಪೂರ್ಣವಾಗಿರ್ತಕ್ಕಂಥ ಒಂದು ವಸ್ತು ಅಥವಾ ಒಂದು ಏನೋ ರೊಟ್ಟಿ ಅನ್ಕೋರಿ. ರೈಟಾ? ರೊಟ್ಟಿ ಇದ್ರದ್ದು ಒಂದು ಭಾಗವನ್ನ ಡಿಫೈನ್ ಮಾಡಲಿಕ್ಕೆ ನಾವು ಫ್ರಾಕ್ಷನ್ಸ್ ಯೂಸ್ ಮಾಡ್ತೀವಿ. ಒಂದು ಪರಿಪೂರ್ಣವಾಗಿರ್ತಕ್ಕಂಥ ವಸ್ತುವನ್ನ ನಾವು ಸೂಚಿಸಲಿಕ್ಕೆ ಭಿನ್ನರಾಶಿಯನ್ನು ಉಪಯೋಗ ಮಾಡ್ತೀವಿ. ಎಕ್ಸಾಂಪಲ್, ಒಂದು ರೊಟ್ಟಿ ಆದ್ರೆ ಇದು ಹಾಫ್ ಭಾಗ ಮಾಡೀನಿ, ಈಕ್ವಲ್ ಆಗಿ 2 ಪಾರ್ಟ್ಸ್ ಮಾಡೀನಿ. ಅವಾಗ ಈ ಭಾಗಕ್ಕೆ 1/2 ಅಂತ ಕರಿತೀವಿ, ಈ ಭಾಗಕ್ಕೆ 1/2 ಅಂತ ಕರಿತೀವಿ. ರೈಟ್. ನೆಗೆಟಿವ್ನ ಕರಿತೀವೇನ್ರಿ? ನೆಗೆಟಿವ್ ಕರೀಲಿಕ್ಕೆ ಬರಲ್ಲ. ರೈಟ್. ಆದ್ರೆ ಇಲ್ಲಿ ರೇಷನಲ್ ನಂಬರ್ಸ್ಗ ನೆಗೆಟಿವ್ -1/2 ಅಂತ ಕರಿಬಹುದು. ಬಟ್ ಇದು -1/2 ಎಲ್ಲಿ ಉಪಯೋಗ ಆಗ್ತದ? ಎಲ್ಲರೂ ನೋಡಿರಿ. ನೆಗೆಟಿವ್ ಫ್ರಾಕ್ಷನ್ ಅಥವಾ ರೇಷನಲ್ ನಂಬರ್ ನೆಗೆಟಿವ್ ಇದಾಗ ಇತ್ತಂದ್ರ ಅದು ಎಲ್ಲಿ ಉಪಯೋಗ ಆಗ್ತದ? ಎಲ್ಲಿಯಾದ್ರೂ ನೋಡಿರ ಡೈಲಿ ಲೈಫ್ನಾಗ?
ಅಕೌಂಟ್ ಬ್ಯಾಲೆನ್ಸ್ ಎಲ್ಲರಿಗೂ ಬ್ಯಾಂಕ್ ಅಕೌಂಟ್ ಇರ್ತದಲ್ಲ, ಅಕೌಂಟ್ ಬ್ಯಾಲೆನ್ಸ್ನಾಗ ಕೆಲವೊಂದು ಬ್ಯಾಂಕ್ ಅಕೌಂಟ್ಗಳು ಮಿನಿಮಮ್ ಅಮೌಂಟ್ ಮೇಂಟೈನ್ ಮಾಡ್ಬೇಕಂತ ಇರ್ತದೆ. ಎಕ್ಸಾಂಪಲ್ ಒಂದು 500 rupees ಮೇಂಟೈನ್ ಮಾಡ್ಬೇಕು ಅಕೌಂಟ್ನ ಕಂಪಲ್ಸರಿ. ಒಂದು ವೇಳೆ 500ಕ್ಕಿಂತ ಕಡಿಮೆ ರೊಕ್ಕ ಇಟ್ರಿ ಅಂತಂದ್ರೆ ಫೈನ್ ಬೀಳ್ತದ. ಅವಾಗ ತಿಂಗಳಿಗೆ ಒಂದು 100 ರೂಪಾಯಿ ಕಟ್ ಹಾಕೋತ ಹೋಗ್ತದೆ. ನೀವು 400 ಇಟ್ಟಿರ ಅಂತ ತಿಳ್ಕೊರಿ, ರೈಟ್? ಅವಾಗ ಏನಾಗ್ತದ, ಮಿನಿಮಮ್ 500 ಮೇಂಟೈನ್ ಮಾಡಬೇಕು, ಬಟ್ 400 ಆದಂತಂದು ನೆಕ್ಸ್ಟ್ ಮಂತ್ ತನಕ ವೆಯ್ಟ್ ಮಾಡಿ ಅವಾಗ -100 ಮಾಡ್ತಾರೆ. ಅವಾಗ ಎಷ್ಟು ಉಳಿತು? 300. ನೆಕ್ಸ್ಟ್ ಮತ್ತೊಂದು 100 ಕಟ್ ಮಾಡ್ತಾರೆ, ಫೈನ್ ಪೆನಾಲ್ಟಿ ಅಂತಂದು. ಮತ್ತೆ ನೆಕ್ಸ್ಟ್ 100 ಕಟ್ ಆಗ್ತದೆ. ಹಾಗೆ ಕಟ್ಟಾಗಿ ಎಷ್ಟು ಬರ್ತದೆ ಲಾಸ್ಟಿಗೆ? 0 ಆದ್ಮೇಲೆ -100. ಈ ಟೈಪ್ ಡಿಫ್ರೆಂಟ್ ಆಗಿ ಕಟ್ ಮಾಡ್ತಂದ್ರೆ ಒಂದ್ಸಲ ಹಿಂಗೆ ಮೈನಸ್ ಡೆಸಿಮಲ್ನಾಗ ಬಂತಂತ ತಿಳ್ಕೊರಿ, 100.5 ಅಂತ ಬಂತಂತ ತಿಳ್ಕೊರಿ, ರೈಟ್? 0.5 ಅನ್ನೋದು ನಾವು ಇದು ಫ್ರಾಕ್ಷನ್ನಾಗ ಬರ್ದ್ರ -100 1/2ನ, ರೈಟ್? ಈಗ ನೆಗೆಟಿವ್ನಾಗ ಬಂತ ಫ್ರಾಕ್ಷನ್, ರೈಟ್? ಇದನ್ನ ನಾವು ಬ್ಯಾಂಕಿಂಗ್ನಾಗ ಅಕೌಂಟ್ ಬ್ಯಾಲೆನ್ಸ್ ನೋಡ್ಬೋದು ಡೈಲಿ ಲೈಫ್ನ, ರೈಟ್? ನೆಕ್ಸ್ಟ್ ಇನ್ಯಾವ ಟೈಪ್ ನಂಬರ್ಸು? ಅಭಾಗಲಬ್ಧ ಸಂಖ್ಯೆಗಳು, ರೇಷನಲ್ ಮುಗೀತು. ಉಳಿದಿವೆ ಅವು ಇರ್ರೇಷನಲ್ ಅಂದ್ರೆ ಯಾವು? ನಾವು ಯಾವ ಸಂಖ್ಯೆಯನ್ನ P/Q ಫಾರ್ಮ್ನಾಗ ಬರ್ಲಿಕ್ಕೆ ಬರಲ್ಲ ಅಂತ ನಂಬರ್ಸ್ ಏನಂತ ಕರಿತೀವಿ? ಇರ್ರೇಷನಲ್, ರೈಟ್? ಕನ್ನಡದಾಗ ಅಭಾಗಲಬ್ಧ ಸಂಖ್ಯೆಗಳು. ಎಕ್ಸಾಂಪಲ್ಸ್ ಏನು? √2, √3, ಪೈ, ಯೂಲರ್ಸ್ ನಂಬರ್, ರೈಟ್? ಪೈ ಅಂತಂದ್ರೆ ನಾವು ಪೈ ವ್ಯಾಲ್ಯೂ ಕಾಮನ್ ಆಗಿ ಏನಂತ ಅನ್ಕೋತೀವಿ? 22/7, ರೈಟ್? ಈ 22/7 P/Q ಫಾರ್ಮ್ನಾಗ ಇಲ್ಲ, ಇಲ್ಲ. ಮತ್ತದು ರೇಷನಲ್ ನಂಬರ್ ಆಗಬೇಕಲ್ಲ, ರೇಷನಲ್ ನಂಬರ್ ಅಂತ ಯಾಕೆ ಕರೀತೀವಿ? ಪೈ ವ್ಯಾಲ್ಯೂ ನಾವು 22/7 ಅಂತ ತಗೋತೀವಿ, ರೈಟಾ? ಮತ್ತೆ 22/7 ಅಂದ್ರೆ 22/7 P/Q ಫಾರ್ಮ್ನಾಗ ಇಲ್ಲ. ಮತ್ತೆ ಹಂಗಾದ್ರೆ ಭಾಗಲಬ್ಧ ಸಂಖ್ಯೆ ಆಗ್ಬೇಕಿತ್ತು, ರೇಷನಲ್ ನಂಬರ್ ಆಗಿರ್ಬೇಕಿತ್ತು. ಮತ್ತೆ ಇರ್ರೇಷನಲ್ ನಂಬರ್ಗೆ ಎಕ್ಸಾಂಪಲ್ ಯಾಕೆ ಕೊಡ್ತೀವಿ? ಪೈ ವ್ಯಾಲ್ಯೂ ಎಷ್ಟು ಬರ್ತದೆ ಅಂತಂದು ಭಾಳಷ್ಟು ಮ್ಯಾಥಮೆಟಿಷಿಯನ್ಸ್ ಟ್ರೈ ಮಾಡಿ ನೋಡ್ಯಾರ, ರೈಟಾ? ಡೆಸಿಮಲ್ ಹೆಂಗೆ ಬರ್ತದೆ ಅದು? 3.14 ಹಂಗೆ ಸಮಥಿಂಗ್, ಎಂಡೇ ಇರಲ್ಲ ಅದಕ್ಕೆ, ರೈಟ್? ಮುಂದೆ ಹಂಗೆ ಬರ್ತಾನೆ ಇರ್ತದೆ. 3.14 ಆದ್ಮೇಲೆ ಸಮಥಿಂಗ್ ನಂಬರ್ಸ್ ಬೇರೆ ಬರ್ತಾನೆ ಇರ್ತಾವೆ, ಎಂಡ್ ಇರಲ್ಲ, ರೈಟ್? ಹಾಗಾಗಿ ಒಂದು ಅಂದಾಜು ತಗೋಬೇಕಂತಂದ್ರೆ ನಾವು 22/7 ತಗೋತೀವಿ ಹೊರತು ಇದು ಎಕ್ಸಾಕ್ಟ್ ವ್ಯಾಲ್ಯೂ ಅಲ್ಲ. ಪೈ ಎಕ್ಸಾಕ್ಟ್ ವ್ಯಾಲ್ಯೂ 22/7 ಅಲ್ಲ. ನಾವು ಕ್ಯಾಲ್ಕುಲೇಷನ್ನಾಗ ನಿಯರ್ಲಿ ಬೇಕಾಗ್ತದೆ ಅಂತಂದ್ರೆ ನಾವು ಅಂದಾಜು ತಗೋತೀವಿ, ಎಕ್ಸಾಕ್ಟ್ ವ್ಯಾಲ್ಯೂ ಅಲ್ಲ. ಎಕ್ಸಾಕ್ಟ್ ವ್ಯಾಲ್ಯೂ ಇದಕ್ಕೆ ಡೆಸಿಮಲ್ನಾಗ ಎಂಡ್ ಇರಲ್ಲ. 3.14 ಸಮಥಿಂಗ್ ಆ್ಯಂಡ್ ಸೋ ಆನ್ ಹಂಗೆ ಹೋಗ್ತಾನೆ ಇರ್ತದೆ, ರೈಟ್? ಸೇಮ್ ಇಲ್ಲೂ ಯೂಲರ್ಸ್ ನಂಬರ್ನು 2.71828 ಆ್ಯಂಡ್ ಸೋ ಆನ್ ಹಂಗೆ ಹೋಗ್ತಾನೆ ಇರ್ತದೆ, ಸ್ಟಾಪ್ ಇಲ್ಲ ಅದಕ್ಕೆ, ರೈಟ್? ಯಾವ ಸಂಖ್ಯೆಯನ್ನ ಡಿವೈಡ್ ಮಾಡ್ಕೊಂತ ಹೋದಾಗ ಡೆಸಿಮಲ್ ಪಾಯಿಂಟ್ ಆದ ನಂತರ ಸಂಖ್ಯೆಗೆ ಸ್ಟಾಪ್ ಬರೋದಾಗ ಹಂಗೆ ಕಂಟಿನ್ಯೂ ಹೋಗ್ತಾ ಇರ್ತದ ಅಂತ ನಂಬರ್ಸ್ನು ಇರ್ರೇಷನಲ್ ನಂಬರ್ಸ್ನಿಗೆ ಬರ್ತಾವೆ, ರೈಟ್? ಕೆಲವೊಂದು ಡೆಸಿಮಲ್ ಹೆಂಗಾಗ್ತಾವ? ಎಕ್ಸಾಂಪಲ್ 1.3333 ಹಂಗೆ 3 ಕಂಟಿನ್ಯೂ ಆಗ್ತಾ ಇರ್ತದೆ, ರೈಟ್? ಹಿಂಗೆ ಸೇಮ್ ನಂಬರ್ ಕಂಟಿನ್ಯೂ ಆಗ್ಲತ್ತಂದ್ರೂ ಇದು ರೇಷನಲ್ ನಂಬರೇ. ಯಾವಾಗ ಕಂಟಿನ್ಯೂ ಆಗಲ್ಲ ಅಂತವೆಲ್ಲ ಇರ್ರೇಷನಲ್ ನಂಬರ್, ರೈಟ್? ಹಾಗಾಗಿ ಪೈ ವ್ಯಾಲ್ಯೂ ಮತ್ತು ಯೂಲರ್ಸ್ ವ್ಯಾಲ್ಯೂ ಕಂಟಿನ್ಯೂ ಆಗಲ್ಲ, ಹಾಗಾಗಿ ಇದಕ್ಕೆ ಇರ್ರೇಷನಲ್ ನಂಬರ್ ಅಂತ ಹೇಳ್ತೀವಿ, ರೈಟ್? ಈಗ ಈ ಟೈಪ್ಸ್ ಆಫ್ ನಂಬರ್ಸ್ ನೋಡಿವಲ್ಲ, ಫಸ್ಟ್ ನ್ಯಾಚುರಲ್ ನಂಬರ್ಸ್, ಸೆಕೆಂಡ್ ಹೋಲ್ ನಂಬರ್ಸ್, ಆಮೇಲೆ ಇಂಟೀಜರ್ಸ್, ಈವನ್ ನಂಬರ್ಸ್, ಆಡ್ ನಂಬರ್ಸ್, ಪ್ರೈಮ್ ನಂಬರ್ಸ್, ಕಾಂಪೋಸಿಟ್ ನಂಬರ್ಸ್, ರೇಷನಲ್ ನಂಬರ್ಸ್, ಇರ್ರೇಷನಲ್ ನಂಬರ್ಸ್. ಇಷ್ಟು ಟೈಪ್ ಆಫ್ ನಂಬರ್ಸ್ ನೋಡಿದೆವು, ರೈಟಾ? ಇದಕ್ಕೆ ಸಂಬಂಧಪಟ್ಟಿದ್ದ ಕ್ವಶನ್ಸ್ ನೋಡ್ರಿ. ಸ್ಪರ್ಧಾತ್ಮಕ ಪರೀಕ್ಷೆಗಳದಾಗ ಯಾವ ರೀತಿ ಕೇಳ್ತಾನ, ರೈಟ್? ಇಲ್ಲೊಂದು ಕ್ವಶನ್ ನಂಬರ್ 1 ಅದ, ರೈಟ್? ಕ್ವಶನ್ ಓದ್ತೀನಿ, ಜೊತೆಗೆ ಆಪ್ಷನ್ಸ್ ಓದ್ತೀನಿ, ಯಾರು ಕರೆಕ್ಟಾಗಿ ಆನ್ಸರ್ ಹೇಳ್ತೀರಿ ನೋಡೋಣ. ಆಪ್ಷನ್ 4, ರೈಟ್? ಕೆಳಗಿನ ಹೇಳಿಕೆಗಳಲ್ಲಿ ಸ್ವಾಭಾವಿಕ ಸಂಖ್ಯೆಗಳಿಗೆ ಸಂಬಂಧಿಸಿದಂತೆ ಯಾವುದು ತಪ್ಪು?
ನ್ಯಾಚುರಲ್ ನಂಬರ್ಸ್. ನ್ಯಾಚುರಲ್ ನಂಬರ್ಸ್ಗೆ ಸಂಬಂಧಪಟ್ಟಿದ್ದು ರಾಂಗ್ ಸ್ಟೇಟ್ಮೆಂಟ್ ಯಾವುದು? ಎ ಬಿ ಸಿ ಡಿ ಎಲ್ಲ ಸ್ವಾಭಾವಿಕ ಸಂಖ್ಯೆಗಳು ಪೂರ್ಣ ಸಂಖ್ಯೆಗಳಾಗಿವೆ. ಆಲ್ ನ್ಯಾಚುರಲ್ ನಂಬರ್ಸ್ ಆರ್ ಹೋಲ್ ನಂಬರ್ಸ್ ಒಂದು, ರೈಟ್. ಬಿ ಅತಿ ಚಿಕ್ಕ ಸ್ವಾಭಾವಿಕ ಸಂಖ್ಯೆ ಒಂದು ಆಗಿದೆ. ದ ಸ್ಮಾಲೆಸ್ಟ್ ನ್ಯಾಚುರಲ್ ನಂಬರ್ ಈಸ್ 1, ರೈಟ್. ಮೂರನೇದು ಸಿ ಆಪ್ಷನ್, ಸೊನ್ನೆಯು ಒಂದು ಸ್ವಾಭಾವಿಕ ಸಂಖ್ಯೆಯಾಗಿದೆ. 0 ಈಸ್ ಎ ನ್ಯಾಚುರಲ್ ನಂಬರ್, ರೈಟ್. ಡಿ ಯಾವುದೇ ಎರಡು ಸ್ವಾಭಾವಿಕ ಸಂಖ್ಯೆಗಳ ಗುಣಲಬ್ಧವು ಯಾವಾಗಲೂ ಒಂದು ಸ್ವಾಭಾವಿಕ ಸಂಖ್ಯೆಯೇ ಆಗಿರುತ್ತದೆ. ದ ಮಲ್ಟಿಪಲ್ ಆಫ್ 2 ನ್ಯಾಚುರಲ್ ನಂಬರ್ಸ್ ಈಸ್ ಆಲ್ವೇಸ್ ಅ ನ್ಯಾಚುರಲ್ ನಂಬರ್. ಆಪ್ಷನ್ ಕೆಲವೊಬ್ಬರು ಸಿ ಅಂತ ಹೇಳ್ತಾರೆ, ಮತ್ತ ಸಿ ಬಿಟ್ಟು ಬೇರೆ ಆನ್ಸರ್ ಆದ್ರಿ ಅಮ್ಮವ್ರು ಯಾರನ್ನ? ಸಿ ಬಿಟ್ಟು ಬೇರೆ ಆನ್ಸರ್ ಆದ ಅಮ್ಮವ್ರು ಯಾರನ್ನ? ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿ. ಸಿ ಬಿಟ್ಟು ಬೇರೆ ಆಪ್ಷನ್ ಯಾವ್ದು? ಯಾರಾದ್ರು ಇಲ್ಲ? ಚೆಕ್ ಮಾಡೋಣ ಒಂದ್ಸಲ. ನ್ಯಾಚುರಲ್ ನಂಬರ್ಸ್ ಅಂದ್ರೆ ಎಲ್ಲಿಂದ ಸ್ಟಾರ್ಟ್ ಆಗ್ತದ? ಫ್ರಮ್ 1 2 3 4 ಅಂಡ್ ಸೋ ಆನ್, ದೇರ್ ಇಸ್ ನೋ ಎಂಡ್, ರೈಟ್. ಈಗ ನೋಡ್ರಿ, ನ್ಯಾಚುರಲ್ ನಂಬರ್ ಸಂಬಂಧಪಟ್ಟಿದ್ದು ತಪ್ಪಾಗಿರ್ಬೇಕು ಆ ಸ್ಟೇಟ್ಮೆಂಟ್. ಎಲ್ಲಾ ಸ್ವಾಭಾವಿಕ ಸಂಖ್ಯೆಗಳು ಪೂರ್ಣ ಸಂಖ್ಯೆಗಳಾಗಿವೆ. ಇದು ಸರಿನಾ? ಎಲ್ಲಾ ಸ್ವಾಭಾವಿಕ ಸಂಖ್ಯೆಗಳು ಪೂರ್ಣ ಸಂಖ್ಯೆಗಳಾಗಿರ್ತಾವ, ರೈಟ್. ಪೂರ್ಣ ಸಂಖ್ಯೆ ಅಂದ್ರೆ 0 ನಿಂದ ಸ್ಟಾರ್ಟ್ ಆಗ್ತದೆ. 0 1 2 3 4, ರೈಟ್. ಎಲ್ಲಾ ಸ್ವಾಭಾವಿಕ ಸಂಖ್ಯೆಗಳು ಇದ್ರೊಳಗೆ ಅವ ಇಲ್ಲ, ಹೋಲ್ ನಂಬರ್ಸ್. ಹಂಗಾದ್ರೆ ಇದು ಸ್ಟೇಟ್ಮೆಂಟ್ ಕರೆಕ್ಟ್ ಅದ. ನಮಗೆ ತಪ್ಪು ಸ್ಟೇಟ್ಮೆಂಟ್ ಯಾವ್ದದ ಅದಕ್ಕೆ ಹೇಳತ್ತಾನೆ. ಈಗ ಅತಿ ಚಿಕ್ಕ ಸ್ವಾಭಾವಿಕ ಸಂಖ್ಯೆ 1. ಈ ಸ್ವಾಭಾವಿಕ ಸಂಖ್ಯೆಗಳದಾಗ ಅತಿ ಚಿಕ್ಕದ ಯಾವುದು? 1. ಅಂದ್ರೆ ಈ ಸ್ಟೇಟ್ಮೆಂಟ್ ಏನಾದ? ಕರೆಕ್ಟ್, ರೈಟ್. ಈಗ ಮೂರನೇದು, 0 ಒಂದು ಸ್ವಾಭಾವಿಕ ಸಂಖ್ಯೆ. ಈ ಸ್ವಾಭಾವಿಕ ಸಂಖ್ಯೆ ಒಳಗೆ 0 ಅದೇನ್ರಿ? ಈ ಸ್ಟೇಟ್ಮೆಂಟ್ ರಾಂಗ್, ರೈಟ್. ಈಗ ಯಾವುದೇ ಎರಡು ಸ್ವಾಭಾವಿಕ ಸಂಖ್ಯೆಗಳ ಗುಣಲಬ್ಧಗಳು, ಎರಡು ಸ್ವಾಭಾವಿಕ ಸಂಖ್ಯೆಗಳು ತಗೋರಿ, 2 ಮತ್ತು 3. ಗುಣಲಬ್ಧ ಅಂದ್ರೆ ಮಲ್ಟಿಪ್ಲೈ ಮಾಡ್ಬೇಕು, ರೈಟಾ? 2 3 2 3 6. ಇದು 6 ಏನದ? ಎರಡು ಸ್ವಾಭಾವಿಕ ಸಂಖ್ಯೆಗಳು ತಗೊಂಡಾಗ ಅದ್ರ ಮಲ್ಟಿಪಲ್ ಮಾಡಿದಾಗ ಅದು ಏನಾಗಿರ್ತದ? ಸ್ವಾಭಾವಿಕ ಸಂಖ್ಯೆನೇ ಆಗಿರ್ತದ. ಅಂದ್ರೆ ಈ ಸ್ಟೇಟ್ಮೆಂಟ್ ಏನದ? ರೈಟ್. ಅಂದ್ರೆ ರಾಂಗ್ ಇರೋ ಸ್ಟೇಟ್ಮೆಂಟ್ ಯಾವುದು? ಸಿ. ಇಲ್ಲೇನು? ಸಿ, ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 2. ಅತ್ಯಂತ ಚಿಕ್ಕ ಪೂರ್ಣ ಸಂಖ್ಯೆ ಯಾವುದು? ದ ಸ್ಮಾಲೆಸ್ಟ್ ಹೋಲ್ ನಂಬರ್ ಈಸ್. ಆನ್ಸರ್ ಹೇಳಿ ಪಟಾಪಟ್. ಕೆಲವೊಬ್ರು ಬಿ ಬಿಟ್ಟು ಬೇರೆ ಆಪ್ಷನ್ ಚೆಕ್ ಮಾಡೋಣ. ಹೋಲ್ ನಂಬರ್ಸ್ ಅಂದ್ರೆ 0 ನಿಂದ ಸ್ಟಾರ್ಟ್ ಆಗ್ತದ. 1 2 3 ಅಂಡ್ ಸೋ ಆನ್, ರೈಟ್. ಅತ್ಯಂತ ಚಿಕ್ಕ ಪೂರ್ಣ ಸಂಖ್ಯೆ, ಪೂರ್ಣ ಸಂಖ್ಯೆದ ಅತ್ಯಂತ ಚಿಕ್ಕದ ಯಾವುದು? 0. ಆಪ್ಷನ್ ಬಿ, ರೈಟ್. ನೆಕ್ಸ್ಟ್ ಕ್ವಶನ್ ನಂಬರ್ 3. -5 ಮತ್ತು +5 ರ ನಡುವೆ ಇರುವ ಎಲ್ಲಾ ಪೂರ್ಣಾಂಕಗಳ ಮೊತ್ತ ಎಷ್ಟು? ದ ಇಂಟೀಜರ್ಸ್ ಬಿಟ್ವೀನ್ ದ ಸಮ್ ಆಫ್ integers between -5 and +5 is. ಇಂಗ್ಲಿಷ್ ಕ್ವಶನ್, ರೈಟ್. ಕೆಲವೊಬ್ಬರು 0 ಅಲ್ಲಂತಾರೆ. ಆಪ್ಷನ್ಸ್ ಹೇಳ್ರಿ ನನಗೆ. ಆಪ್ಷನ್ ಯಾವುದು? ಸಿ. ಸಿ ಬಿಟ್ಟು ಬೇರೆ ಆಪ್ಷನ್ ಯಾರಾದ್ರು? ಸಿ ಬಿಟ್ಟು ಬೇರೆ ಆಪ್ಷನ್ ಇಲ್ಲ? ಚೆಕ್ ಮಾಡೋಣ. ನಂಬರ್ ಲೈನ್ನಾಗ ಸೆಂಟರ್ 0 ಅಂತ ಅಂದ್ಕೊಂಡ್ರೆ ಈ ಸೈಡ್ 1 2 3 4 5, ಈ ಸೈಡ್ -1 -2 -3 -4 -5, ರೈಟ್. ಕ್ವಶನ್ ಏನದ? -5 ಮತ್ತು +5 ನಡುವೆ, ಇದು ನಡುವೆ ಏನದ? -4 ಹಿಡ್ಕೊಂಡು ಇಲ್ಲಿ +4 ತನಕ, ರೈಟ್. ಇರುವ ಎಲ್ಲಾ ಪೂರ್ಣಾಂಕಗಳ ಮೊತ್ತ ಅಂದ್ರೆ ಇವೆಲ್ಲ ಪ್ಲಸ್ ಮಾಡ್ಕೊಂತ ಹೋಗ್ಬೇಕು, ರೈಟ್. ನೋಡ್ರಿ, 4 - 4 0, 3 - 3 0, 2 - 2 0, 1 - 1 0. ಎಲ್ಲ ಕಲ್ತ ಏನಾಗ್ತದೆ? ಸಮ 0 ಆಗ್ತದೆ. ಆಪ್ಷನ್ ಯಾವುದು? ಸಿ. ಅರ್ಥ ಆಗ್ಲತ್ತಂದ್ರೆ ಯಾರಿಗಾರೆ ಅರ್ಥ ಆಗಲಿಲ್ಲ ಅಂದ್ರೆ ವಾಪಸ್ ಹೋಗಿ ಮತ್ತೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಅರ್ಥ ಆಗ್ಲತ್ತದಲ್ಲ? ರೈಟ್. ಕ್ವಶನ್ ನಂಬರ್ 4. ಇವು ಫಾಂಟ್ ಸಣ್ಣ ಕಾಣುತ್ತವೆ ನಿಮಗೆ ಅಲ್ಲ? ಮತ್ತೆ ಹೇಳ್ಬೇಕಿಲ್ಲ? ಈಗ ಪರವಾಗಿಲ್ಲ. ಕ್ವಶನ್ ನಂಬರ್ 4.
ಕೆಳಗಿನವುಗಳಲ್ಲಿ ಇನ್ ದ ಫಾಲೋವಿಂಗ್ ಯಾವ ಸಂಖ್ಯೆಯು ವಿಚ್ ನಂಬರ್ ಈಸ್ ಸಮಸಂಖ್ಯೆಯ ವ್ಯಾಖ್ಯಾನಕ್ಕೆ ಈವನ್ ನಂಬರ್ ಇಂದ ಡೆಫಿನೇಷನ್ಗೆ ಸರಿ ಹೊಂದುತ್ತದೆ, ಕರೆಕ್ಟ್ ಆಗಿರ್ತದ, ಅಥವಾ ಎರಡರಿಂದ ನಿಶೇಷವಾಗಿ ಭಾಗ ಆಗ್ತದ. ಕೆಳಗಿನ ಕೊಟ್ಟಿರೋ ಆಪ್ಷನ್ ಅವಾಗ ಸಮಸಂಖ್ಯೆ ಯಾವುದು ಅಥವಾ ಎರಡರಿಂದ ಭಾಗ ಯಾವ್ದಾಗ್ತದ ಅಂತ ಕ್ವಶನ್ ಕೇಳಿ. ಆಪ್ಷನ್ ಎ. ಆಪ್ಷನ್ ಎ ಬಿಟ್ಟು ಬೇರೆ ಯಾವ್ದಾದ್ರು ಹೇಳೋರಿದ್ದೀರಿ? ಇಲ್ಲ. ಸಮಸಂಖ್ಯೆ ಅಂದ್ರ ಫಸ್ಟ್ ಜರ್ನಿ ಸ್ಟಾರ್ಟ್ ಆಗ್ತದ 2 4 6 8 ರೈಟ್, ಹಂಗೆ ಬರ್ತಾ ಇರ್ತಾವ ರೈಟ್. ಇಲ್ಲಿ 0 ಬಿಟ್ರ 1 ಇದ್ರೊಳಗಾದ ಇಲ್ಲ, -3 ಇದ್ರೊಳಗೆ ಬರ್ತದ, ಇಂಟೀಜರ್ಸ್ ಆಯ್ತದ, ಇಂಟೀಜರ್ ಒಳಗೆ ಬರ್ತದ. 5 ಅದನ್ನು ಅಲ್ಲ, ಎ ಕರೆಕ್ಟ್ ರೈಟ್. ಈಗ ಕ್ವಶನ್ ನಂಬರ್ 5 ನೋಡ್ರಿ. ಸತತ 3 ಬೆಸ ಸಂಖ್ಯೆಗಳ ಮೊತ್ತ 51 ಆದರೆ ಅವುಗಳಲ್ಲಿ ಅತ್ಯಂತ ದೊಡ್ಡ ಸಂಖ್ಯೆ ಯಾವುದು? ಕಂಟಿನ್ಯೂಸ್ 3 ಆಡ್ ನಂಬರ್ಸ್. ದ ಸಮ್ ಆಫ್ ಕಂಟಿನ್ಯೂಸ್ 3 ಆಡ್ ನಂಬರ್ಸ್ ಈಸ್ 51. ಆದರೆ ಅವುಗಳಲ್ಲಿ ಅತ್ಯಂತ ದೊಡ್ಡ ಸಂಖ್ಯೆ ಯಾವುದು? ವಿಚ್ ಇಸ್ ದ ಬಿಗ್ಗೆಸ್ಟ್ ನಂಬರ್? ಆಪ್ಷನ್ ಡಿ ಹೇಳ್ಯಾರ ಒಬ್ಬರು. ಡಿ ಬಿಟ್ಟು ಬೇರೆ ಯಾವ್ದಾದ್ರು ಆಪ್ಷನ್ ಹೇಳೋರಿದ್ದೀರಿ? ಎ, ಬಿ, ಸಿ ಯಾರಾದ್ರೂ ಹೇಳ್ತೀರಿ? ಚೆಕ್ ಮಾಡೋಣ. ಡಿನ ಅಲ್ಲ ಅಂತ ಚೆಕ್ ಮಾಡೋಣ ರೈಟ್. ಕಂಟಿನ್ಯೂಸ್ 3 ಬೆಸ ಸಂಖ್ಯೆಗಳು ಆಡ್ ನಂಬರ್ಸ್ ರೈಟ್. ಫಸ್ಟ್ ಒಂದು ಆಡ್ ನಂಬರ್ ಎಕ್ಸ್ ಅಂತ ಅನ್ಕೊಂಡ್ ನಮ್ಗೆ ಗೊತ್ತಿಲ್ಲ ರೈಟ್. ನೆಕ್ಸ್ಟ್ ಆಡ್ ನಂಬರ್ ಏನಾಗಿರ್ತದ? x+2 ಆಗಿರ್ತದ. ಯಾಕೆ x+2 ಆಗಿರ್ತದ? ಯಾವುದೇ ಆಡ್ ನಂಬರ್ ನೆಕ್ಸ್ಟ್ ನಂಬರ್ +2 ಇರ್ತದಲ್ಲ, ಎರಡು ಹೆಚ್ಚಿಗೆ ಇರ್ತದಲ್ಲ, ಅದಕ್ಕಿಂತ ನೆಕ್ಸ್ಟ್ x+4 ರೈಟ್. ಕೆಲವೊಬ್ಬರು ಸಿ ಅಲ್ಲತ್ತಾರೆ ರೈಟ್. ಎರಡು ಆಪ್ಷನ್ಗಳು ಹೇಳಿ ನೋಡ್ರಿ ನಿಮ್ಮಲ್ಲೇ. ಈಗ ಇವು 3 ಬೆಸ ಸಂಖ್ಯೆಗಳ ಆಡ್ ನಂಬರ್ಸ್ ಏನ್ ಕೇಳದಲ್ಲ? ಮೊತ್ತ ಅಂದ್ರೆ ಸಮ್. ಸಮ್ ಮಾಡ್ರಿ. ಎಕ್ಸ್ 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 ಎಷ್ಟು ಎಕ್ಸ್ ಟೋಟಲ್? 3x + 2 + 4 6 ಈಸ್ ಈಕ್ವಲ್ ಟು ಟೋಟಲ್ ಎಷ್ಟಾದಂತ? 51 ಆದಂತ. 51ದಾಗ 6 ಹೋದ್ರ 35 ರೈಟ್. ಇಲ್ಲಿ ಏನದ? 3x ಅದ. 3 1 3 5 ಅನ ಕರೆಕ್ಟಾ? 15 ಆಪ್ಷನ್ ಯಾವುದು? ಆಪ್ಷನ್ ಎ ನೋಡ್ರಿ. 15 ಕರೆಕ್ಟ್, ಆಪ್ಷನ್ ಎ ಕರೆಕ್ಟ್. ಕ್ವಶನ್ ಏನೇ ಕೇಳ್ಯಾರ? ವಿಚ್ ಈಸ್ ದ ಬಿಗ್ಗೆಸ್ಟ್ ನಂಬರ್? ಇದು ಎಕ್ಸ್ ಏನದಿದು? ಸ್ಮಾಲೆಸ್ಟ್ ನಂಬರ್ ಅದಿದು. ಬಿಗ್ಗೆಸ್ಟ್ ನಂಬರ್ ಅದ ಯಾವುದು? 3ದಾಗ x+4. x 15 ಅಂದ್ರ +4 ಏನ್ ಬರ್ತದ? 19. 19 ಅಂದ್ರೆ ಆಪ್ಷನ್ ಯಾವುದು? ಸಿ. ಸಿ ಯಾರು ಹೇಳ್ಯಾರ ರೈಟ್. ಇದು ಗೊತ್ತಾಯ್ತಿಲ್ರಿ? ಇದು ಎಕ್ಸ್ಪ್ಲನೇಷನ್ ಗೊತ್ತಾಗ್ಯದ? ಗೊತ್ತಾಗಿಲ್ಲ ಅಂದ್ರೆ ಮತ್ತೆ ಹೇಳ. x x+2 x+4 3 ಪ್ಲಸ್ ಮಾಡ್ಬೇಕು. ಇಲ್ಲಿ 1 x ಅದ, ಇಲ್ಲಿ 1 x ಅದ, ಇಲ್ಲಿ ಟೋಟಲ್ 3x ಅವ ರೈಟಾ. 2 + 4 6 ಆಯ್ತು ಈಕ್ವಲ್ ಟು 51 ಅಂತ ಕ್ವಶನ್ ದಾಗ ಕೊಡ್ತಾನೆ. ಈಕ್ವಲ್ ಟು 51. ಈಸ್ ಈಕ್ವಲ್ ಟು ಈ ಸೈಡ್ ಇದ್ದಿದ್ದು +6 ಆಚೆ ಕಡೆ ಹೋಯ್ತಂದ್ರ -6 ಆಗ್ತದೆ ರೈಟ್. 51ದಾಗ 6 ಹೋದ್ರ 45 ಉಳಿತದ ರೈಟ್. ಇಲ್ಲಿ 3x ಅಷ್ಟೇ ಉಳಿತದೆ. ಇಲ್ಲಿ 3 ಮತ್ತು x ಮಾಡ್ಬಾರ್ದು, ಏನು ಇಂಟು ಇರ್ತದೆ. 3 × x ಇಂಟು 3 ಇದೆ, ಆಚೆ ಕಡೆ ಹೋಯ್ದ್ರ /3 ಆಗ್ತದೆ. 45 / 3. ಈ 3 ಲಿಂದ ಕ್ಯಾನ್ಸಲ್ ಮಾಡಿದಾಗ 3 1 ಇಲ್ಲಿ ಎಷ್ಟು ಉಳಿತು? 1 ಉಳಿತು. 1ರ ಬಾಜು 5 ಬಂತು, 15 ಆಯ್ತು. 3 ಹೌ ಮಚ್ ದ? 15. 3 5 15. ಅದಕ್ಕೆ ಆನ್ಸರ್ ಏನಂತ? 15 ಬಂತು. x = 15 ಬಂತು. ಅಂದ್ರೆ x ಅಂದ್ರ ಸಣ್ಣ ನಂಬರ್ ಆಯ್ತದು. ನಮ್ಗ ಕ್ವಶನ್ ನಾಗ ಏನ್ ಮಾಡೋಣ? ದೊಡ್ಡ ಸಂಖ್ಯೆ ಕೇಳ. ದೊಡ್ಡ ಸಂಖ್ಯೆ ಅಂದ್ರ x+4 ಅಂದ್ರೆ 15 + 4 19 ರೈಟ್. ನೆಕ್ಸ್ಟ್ ಕ್ವಶನ್ ರೈಟ್. 6th ಕ್ವಶನ್ ನೋಡ್ರಿ. 1ರಿಂದ 50ರವರೆಗೆ ಒಟ್ಟು ಎಷ್ಟು ಅವಿಭಾಜ್ಯ ಸಂಖ್ಯೆಗಳಿವೆ? ಇಷ್ಟಕ್ಕೆ ಮುಂಚೆ ನಾವು 1ರಿಂದ 100 ತನಕ ಎಷ್ಟಾವಂತ ಓದಿವಿ? 25 ಅಂತ ಓದಿವಿ. ಬಟ್ ಕ್ವಶನ್ ಏನ್ ಕೇಳತ್ತಾನ? 1ರಿಂದ 50 ತನಕ ಅಷ್ಟೇ. ಯಾರೊಬ್ರು ಆಪ್ಷನ್ ಎ ಅಂತಾರ, ಮತ್ತೆ ಬೇರೆ ಯಾವ್ದಾರ ಆಪ್ಷನ್? ಬೇರೆ ಆಪ್ಷನ್ ಬಿ ಅನ್ನೋರು ಯಾರಾದ್ರು? ಸಿ, ಡಿ ಅನ್ನೋರು?
ಚೆಕ್ ಮಾಡೋಣ ಒಂದ್ಸಲ, ಬರ್ಕೊಂಡು ಹೋಗೋಣ ಫಸ್ಟ್ ಇಂದ. ಹೇಳ್ರಿ ಅವಿಭಾಜ್ಯ ಸಂಖ್ಯೆಗಳು ಫಸ್ಟ್ ಎಲ್ಲಿಂದ ಸ್ಟಾರ್ಟ್ ಆಗ್ತಾವ? ಎಲ್ಲಿಂದ ಸ್ಟಾರ್ಟ್ ಆಗ್ತಾವ? 2 ರೈಟ್. ಇಂಟರಾಕ್ಟಿವ್ ಆಗಿರ್ಬೇಕು, ನೀವು ಮಾತಾಡ್ಲಿಲ್ಲ ಯಾರು. 2 ರೈಟ್. 3 5 7 11 13 17 17 ಆದ್ಮೇಲೆ 19 20 ನೆಕ್ಸ್ಟ್ 23 ಆದ್ಮೇಲೆ 20 ನೆಕ್ಸ್ಟ್ 29 ಆದ್ಮೇಲೆ 30 ಬರ್ತದ ಬರಲ್ಲ? 31 ಡಿವೈಡ್ ಆಗಲ್ಲ ಅದರಿಂದ. ನೆಕ್ಸ್ಟ್ 32 33 34 35 36 37 ಡಿವೈಡ್ ಆಗಲ್ಲ ಅದರಿಂದ ರೈಟ್. 38 39 40 41 42 43 44 45 46 47 47 48 49 50 ಇಷ್ಟೇ ಅಲ್ಲ ನೋಡ್ರಿ ಎಷ್ಟವ? 1 2 3 4 5 6 7 8 9 10 11 12 13 14 15. ಆಪ್ಷನ್ ಯಾವುದು? ಬಿ. ಫ್ರಮ್ 1 to 100 ಎಲ್ಲ ಪ್ರೈಮ್ ನಂಬರ್ಸ್ ನಮ್ಗೆ ರಿಮೆಂಬರ್ನಾಗ ಇರ್ಬೇಕು, ನೆನಪಿನಾಗ ಇರ್ಬೇಕು. ಹಂಗಿದ್ರೆ ಫಾಸ್ಟ್ ಆಗಿ ಆನ್ಸರ್ ಮಾಡ್ಲಿಕ್ಕೆ ಬರ್ತದೆ ರೈಟ್. ಕ್ವಶನ್ ನಂಬರ್ 7. ಕೆಳಗಿನವುಗಳಲ್ಲಿ ಯಾವುದು ಸಂಯುಕ್ತ ಸಂಖ್ಯೆ? ಕಾಂಪೋಸಿಟ್ ನಂಬರ್ ಹೇಳ್ರಿ ಆನ್ಸರ್. ಕಾಂಪೋಸಿಟ್ ನಂಬರ್ ಅಲ್ಲ, ನಾಟ್ ಎ ಕಾಂಪೋಸಿಟ್ ನಂಬರ್. ದಟ್ ಮೀನ್ಸ್ ಪ್ರೈಮ್ ನಂಬರ್. ಆಪ್ಷನ್ ಸಿ ಅಂತ ಹೇಳ್ಯಾರ ಒಬ್ಬರು. ಸಿ ಬಿಟ್ಟು ಬೇರೆ ಯಾವ್ದು ಆಪ್ಷನ್? ಕಾಂಪೋಸಿಟ್ ನಂಬರ್ ಅಲ್ಲ ಅಂದ್ರೆ ಪ್ರೈಮ್ ನಂಬರ್ ಆದಂತ ಅರ್ಥ. ಯಾವ್ದು ಪ್ರೈಮ್ ನಂಬರು? ಚೆಕ್ ಮಾಡೋಣ. 4 ಪ್ರೈಮ್ ನಂಬರ ಅಲ್ಲ. 9 ಅಲ್ಲ. 11 ಬಿಟ್ಟು ನಾವು 15 ಪ್ರೈಮ್ ನಂಬರ್ ಅಲ್ಲ. ಇದೊಂದೇ ಪ್ರೈಮ್ ನಂಬರ್. ಪ್ರೈಮ್ ನಂಬರ್ ಅಂದ್ರೆ ಒಂದು ಮತ್ತು ಅದರಿಂದ ಮಾತ್ರ ಭಾಗ ಆಗಬೇಕು. 11 ಹೆಂಗಾದ ಇದು? 1ಲಿಂದ ಡಿವೈಡ್ ಆಗ್ತದ, ಇಲ್ಲಾಂದ್ರೆ 11ಲಿಂದ ಡಿವೈಡ್ ಆಗ್ತದೆ. ಬೇರೆ ನಡಬರ್ಕ್ ಯಾವ ಸಂಖ್ಯೆನಿಂದ ಡಿವೈಡ್ ಆಗಲ್ಲ. 4 ಎದರ್ಲಿಂದ ಡಿವೈಡ್ ಆಗ್ತದ? 1 4 ಬಿಟ್ಟು 2 ನಿಂದ ಡಿವೈಡ್ ಆಗ್ತದೆ. ಹಾಗಾಗಿ ಅದು ಪ್ರೈಮ್ ನಂಬರ್ ಅಲ್ಲ ರೈಟ್. 9 1 ಮತ್ತು 9 ಜೊತೆಗೆ 3 ನಿಂದ ಡಿವೈಡ್ ಆಗ್ತದೆ. ಹಾಗಾಗಿ ಅದು ಪ್ರೈಮ್ ನಂಬರ್ ಅಲ್ಲ. 15 1 ಮತ್ತು 15 ಬಿಟ್ರೆ ನೆಕ್ಸ್ಟ್ 3 ನಿಂದ ಡಿವೈಡ್ ಆಗ್ತದ, 5 ನಿಂದ ಡಿವೈಡ್ ಆಗ್ತದ ರೈಟ್. ಹಾಗಾಗಿ ಅದನ್ನು ಪ್ರೈಮ್ ನಂಬರ್ ಅಲ್ಲ, ಇದು ಒಂದೇ ಪ್ರೈಮ್ ನಂಬರ್. ನೇರವಾಗಿ ಅವನು ಹಿಂಗೆ ಕೇಳಬೇಕಿತ್ತು. ಯಾಕ ಹೆಂಗ? ಕೆಳಗಿನವುಗಳಲ್ಲಿ ಯಾವುದು ಅವಿಭಾಜ್ಯ ಸಂಖ್ಯೆ ಅಂತ ಕೇಳಬೇಕಿತ್ತು. ಬಟ್ ಕನ್ಫ್ಯೂಸ್ ಮಾಡೋದ್ರೊಳಗೆ ಸಂಯುಕ್ತ ಸಂಖ್ಯೆ ಅಲ್ಲ, ಕಾಂಪೋಸಿಟ್ ನಂಬರ್ ಅಲ್ಲ ಅಂತ ರೈಟ್. ನೆಕ್ಸ್ಟ್ ಕ್ವಶನ್ 8ನೇದು ನೋಡ್ರಿ. ಕೆಳಗಿನವುಗಳಲ್ಲಿ ಫ್ರಮ್ ದ ಫಾಲೋವಿಂಗ್ ಯಾವ ಸಂಖ್ಯೆಯನ್ನು ಟು ವಿಚ್ ನಂಬರ್ p/q ರೂಪದಲ್ಲಿ ಇನ್ ದ ಫಾರ್ಮ್ ಆಫ್ p/q ಬರೆಯಲು ಸಾಧ್ಯವಿಲ್ಲ. ವಿ ಕಾಂಟ್ ರೈಟ್ ಇನ್ ದ ಫಾರ್ಮ್ ಆಫ್ p/q ಮೀನ್ಸ್ ಭಾಗಲಬ್ಧ ಸಂಖ್ಯೆ ಅಲ್ಲ ಅಂತ ಅರ್ಥ. ಅಂದ್ರೆ ಅಭಾಗಲಬ್ಧ, ಇರ್ರೇಷನಲ್ ನಂಬರ್. ಇರ್ರೇಷನಲ್ ನಂಬರ್ ಯಾವುದು? ಸಿ ಹೇಳತ್ತಾರ ಕೆಲವೊಬ್ರು, ಕೆಲವೊಬ್ರು ಡಿ ಹೇಳತ್ತಾರ, ಎ ಹೇಳೋರು ಯಾರಾದ್ರು? ಆಪ್ಷನ್ ಎ ಅನ್ನೋರು, ಆಪ್ಷನ್ ಬಿ ಅಮ್ಮವರು. ಚೆಕ್ ಮಾಡೋಣ ನೋಡ್ರಿ. ಕ್ವಶನ್ ಏನದ? p/q ಫಾರ್ಮ್ನಾಗ ಬರಿಲಾಕ ಬರಬಾರ್ದು. ಅಂದ್ರೆ ಅದು ರೇಷನಲ್ ನಂಬರ್ ಆಗಿರಬಾರ್ದು, ಇರ್ರೇಷನಲ್ ಆಗಿರ್ಬೇಕು. ಇರ್ರೇಷನಲ್ ಅಂದ್ರೆ ಏನು? ಇರ್ರೇಷನಲ್ ಅಂದ್ರೆ p/q ಫಾರ್ಮ್ನಾಗ ಬರ್ಲಿಕ್ಕೆ ಬರಬಾರ್ದು. ಮತ್ತು ಡೆಸಿಮಲ್ ಪಾಯಿಂಟ್ನಾಗ ನಾವು ಮುಂದೆ ಹಂಗೆ ಬರ್ತಾ ಇದ್ರ ಅದು
ಕಂಟಿನ್ಯೂ ಹೋಗ್ತಾನೆ ಇರ್ಬೇಕು, ಎಲ್ಲೋ ರಿಪೀಟ್ ಆಗದೆ ಇರಬಾರ್ದು. ರೈಟ್, ಇಲ್ಲಿ ನೋಡ್ರಿ ಆಪ್ಷನ್ ಎ 22/7 ಆಲ್ರೆಡಿ ಪಿ ಬೈ ಕ್ಯೂ ಫಾರ್ಮ್ನಾಗೆ ಕೊಟ್ಟಾರೆ, ಅದು ಆಗ್ತದೆ ಆನ್ಸರು ಆಗಲ್ಲ. ರೈಟ್, ಇಲ್ಲಿ ಬಿ ನಾಗ ನೋಡ್ರಿ 3 3 3 ಕಂಟಿನ್ಯೂ ಆಗ್ಲತ್ತದ. ಕಂಟಿನ್ಯೂ ಆದ್ರೆ ಅದೇನು ರೇಷನಲ್ ನಂಬರೇ, ಇರ್ರೇಷನಲ್ ಅಲ್ಲ. ರೈಟ್, ಈಗ 5 ಪಿ ಬೈ ಕ್ಯೂ ಫಾರ್ಮ್ನ ಬರಿಬೋದಲ್ಲ, ಕೆಳಗೆ ಇಲ್ಲ ಅಂದ್ರೆ ಏನಿಲ್ಲ 1. ರೈಟ್, ಬಟ್ ಇದನ್ನ ಮಾತ್ರ ನಾವು ಬರ್ಲಿಕ್ಕೆ ಬರಲ್ಲ, ಹಾಗಾಗಿ ಆಪ್ಷನ್ ಸಿ. ಡಿ ಅಂದರೆ ಯಾರು? ನೆಕ್ಸ್ಟ್ ಕ್ವಶನ್ ನಂಬರ್ 9. ಗಣಿತದಲ್ಲಿ ಬಳಕೆಯಾಗುವ ಯೂಲರ್ಸ್ ನಂಬರ್ ಮತ್ತು ಪೈ ಸಂಖ್ಯೆಗಳು ಯಾವ ವರ್ಗಕ್ಕೆ ಸೇರಿವೆ? ಇನ್ ಮ್ಯಾಥಮೆಟಿಕ್ಸ್ ಯೂಲರ್ಸ್ ನಂಬರ್ ಅಂಡ್ ಪೈ belongs to which category of the numbers? Option C. ಬೇರೆ ಆಪ್ಷನ್ ಯಾರಾದ್ರು? ಈಗ ಕಾಣಿಸ್ತಾ ಅಲ್ರಿ? ಸಿ ಬಿಟ್ಟು ಬೇರೆ ಆಪ್ಷನ್ ಹೇಳೋರು ಯಾರಾದ್ರು? ನಾವು ಟೈಪ್ಸ್ ಆಫ್ ನಂಬರ್ಸ್ ನಾಗ ಓದಿವಿ ಏನು? ಯೂಲರ್ಸ್ ನಂಬರು ಮತ್ತು ಪೈ ಏನಾಗಿರ್ತಾವ? ಇರ್ರೇಷನಲ್ ಅಂದ್ರೆ ಅಭಾಗಲಬ್ಧ ಸಂಖ್ಯೆಗಳು. ಆಪ್ಷನ್ ಸಿ ರೈಟ್. ನೆಕ್ಸ್ಟ್ ಕ್ವಶನ್. 22/7 ಹೇಳ್ರಿ. 22/7 ಯಾವ ನಂಬರ್ ಅನ್ಕೊಂಡಿರಿ ನೀವು? ಈಗ ನೋಡ್ರಿ 7 ಲಿಂದ ಡಿವೈಡ್ ಮಾಡ್ಕೊಂತ ಹೋಗೋಣ. 7 1 ಜಾ ರೈಟ್. ಇದಕ್ಕೆ ನೋಡ್ರಿ 7 ಎಷ್ಟು ಉಳಿತು? 1. ಏನ್ ಮಾಡ್ತೀರಿ? ಪಾಯಿಂಟ್ ಕೊಟ್ರೆ ಎಷ್ಟಾಯ್ತು? 10 ರೈಟಾ? 7 1 ಜಾ ಎಷ್ಟು ಉಳಿತು? 3 ಮತ್ತ 30 ಆಯ್ತು ರೈಟ್. 7 4 ಜಾ 28 ಎಷ್ಟು ಉಳಿತು? 2 ಎಷ್ಟಾಯ್ತು? 20. 7 2 ಜಾ ನೆಕ್ಸ್ಟ್ ಎಷ್ಟು ಉಳಿತು? 6 ಎಷ್ಟಾಯ್ತು? 60. 7 9 ಜಾ 8 ಜಾ ಎಷ್ಟು ಉಳಿತು? 4 ಎಷ್ಟಾಯ್ತು? 40. 7 5 ಜಾ ಎಷ್ಟು ಉಳಿತು? 5 ಎಷ್ಟಾಯ್ತು? 7 9 ಜಾ ಎಷ್ಟಾಗಿತ್ತು? 15. ಹಾ ಎಷ್ಟಲೇ? 7 ಜಾ ಎಷ್ಟು ಉಳಿತು? ಎಷ್ಟಾಯ್ತು? 7 9 ಜಾ 1 ಜಾ ಎಷ್ಟು ಉಳಿತು? ಎಷ್ಟಾಯ್ತು? ಮತ್ತೆ 7 ಎಷ್ಟಲೇ? 7 4 ಜಾ ಇಲ್ಲಿ ರಿಪೀಟ್ ಆಗ್ಲತ್ತದ ನೋಡ್ರಿ. 1 4 1 4 ರಿಪೀಟ್ ಆಗ್ಲತ್ತದ. ನೆಕ್ಸ್ಟ್ ಏನ್ ಬರ್ತದ? ಬೇಕಾದ್ರೆ 2 8 5 7 ಮತ್ತೆ ನೆಕ್ಸ್ಟ್ 1 4 2 8 5 7 1 4 2 8 5 7. ಈ ಸಿರೀಸ್ ಏನಾಗ್ತದ? 1 4 2 8 5 7 ಕಂಟಿನ್ಯೂ ಆಗ್ತಾನೆ ಇರ್ತದೆ. ರೈಟ್, ಯಾವುದು ಸೇಮ್ ಸಿರೀಸ್ ಕಂಟಿನ್ಯೂ ಆಗಲ್ಲ ಅದು ಇರ್ರೇಷನಲ್ ನಂಬರ್. ಇಲ್ಲಿ ಕಂಟಿನ್ಯೂ ಆಗ್ಲತ್ತಲ್ಲ, ಹಾಗಾಗಿ ಇದು ರೇಷನಲ್ ನಂಬರ್. ಮತ್ತೇನಾದ್ರು ಡೌಟ್? ನಾವಿದು ಅಂದಾಜು ತಗೋತೀವಿ. ಪೈ ವ್ಯಾಲ್ಯೂ ಎಕ್ಸಾಕ್ಟ್ ವ್ಯಾಲ್ಯೂ 22/7 ಅಲ್ಲ, 3.14 ಆ್ಯಂಡ್ ಸೊ ಹಂಗೆ ಹೋಗ್ತಾನೆ ಇರ್ತದ. ಯಾವ್ದು ಸಿರೀಸ್ನು ಅಲ್ಲಿ ರಿಪೀಟ್ ಆಗಲ್ಲ. ರೈಟ್, ಕೆಲವೊಬ್ಬರು ಮ್ಯಾಥಮೆಟಿಷಿಯನ್ಸು ಇಷ್ಟು ಡಿಜಿಟ್ ತನಕ ಹೋಗಿ ಅಲ್ಲಿಗೆ ಸ್ಟಾಪ್ ಮಾಡ್ಯಾರ, ಮತ್ತೊಬ್ಬ ಮ್ಯಾಥಮೆಟಿಷಿಯನು ಮತ್ತು ಇಂತಿಷ್ಟು ಡಿಜಿಟ್ ತನಕ ಹೋಗಿ ಸ್ಟಾಪ್ ಮಾಡ್ಯಾರ. ರೈಟ್, ಬಟ್ ಅದಕ್ಕೆ ಎಲ್ಲಿನೂ ರಿಪೀಟ್ ಆಗ್ತಕ್ಕಂಥ ಸಿರೀಸ್ ಸಿಕ್ಕಿಲ್ಲ. ಹಾಗಾಗಿ ಸುಮ್ಮನೆ ಒಂದು ಅಂದಾಜು ತೊಗೊಳ್ಳೋಣ ಅಂತ 22/7 ತಗೋತಾರೆ ಹೊರತು 22/7 ಎಕ್ಸಾಕ್ಟ್ ವ್ಯಾಲ್ಯೂ ಅಲ್ಲ. ಹಾಗಾಗಿ ಇದು ಇರ್ರೇಷನಲ್, ಸೇಮ್ ಯೂಲರ್ಸ್ ನಂಬರ್ ಟೈಪ್.
ಈಗ ಮೊದಲೇನು ನೋಡಿವ್ರಿ ನಾವು ನಂಬರ್ ಸಿಸ್ಟಮ್ ಆ್ಯಂಡ್ ಸಿಂಪ್ಲಿಫಿಕೇಶನ್ ಒಳಗೆ ಪಾರ್ಟ್ 1ದಾಗ ಟೈಪ್ಸ್ ಆಫ್ ನಂಬರ್ಸ್ ರೈಟ್ ಮತ್ತು ಅದಕ್ಕೆ ಸಂಬಂಧಪಟ್ಟಿದ್ದ ಕ್ವಶನ್ಸ್ನು ಸಾಲ್ವ್ ಮಾಡೀವಿ ರೈಟ್. ಈಗ ಪಾರ್ಟ್ 2ದಾಗ ಪ್ರಮುಖ ವಿಭಜನೆಯ ನಿಯಮಗಳು ರೂಲ್ಸ್ ಆಫ್ ಡಿವಿಸಿಬಿಲಿಟಿ ನೋಡೋಣ ರೈಟ್. ಕಾಣಿಸ್ತಲ್ರಿ ಇದು ಈಗ ಇನ್ನೊಂದು ಸ್ವಲ್ಪ ದೊಡ್ಡದು ಮಾಡ್ಬೇಕು ಲಾಸ್ಟ್ ಈ ಲೈಟ್ಸ್ ಹಾಕಿದ್ರೆ ಕಾಣಿಸ್ತದೆ ಇನ್ನು ಇದು ಹಿಂಗೆ ಕತ್ಲೆ ಇದ್ದರೆ ಕಾಣಿಸ್ತದೆ ರೈಟ್. ರೂಲ್ಸ್ ಆಫ್ ಡಿವಿಸಿಬಿಲಿಟಿ ನೋಡ್ರಿ. ಫಸ್ಟ್ನೇದು 2ರಿಂದ ಯಾವ ಸಂಖ್ಯೆ ಭಾಗ ಆಗ್ತದೆ ಅನ್ನೋದು. ಕೊನೆಯ ಅಂಕಿ 0, 2, 4, 6, 8 ಹೀಗೆ ಸಮ ಸಂಖ್ಯೆ ಆಗಿದ್ರ ಅಂತ ಸಂಖ್ಯೆಗಳು ಏನಾಗ್ತಾವ ಕಂಪಲ್ಸರಿ 2ರಿಂದ ಡಿವೈಡ್ ಆಗ್ತಾವ. ನೋಡ್ರಿ ಯಾವುದೇ ಒಂದು ನಂಬರ್ ದೊಡ್ಡ ತಗೊಳ್ಳಿ 1, 2, 3, 4 1,23,456 ದೊಡ್ಡ ನಂಬರ್ ಅದು ರೈಟ್. ಈಗ ಕೊನೆಯ ಅಂಕಿ ಲಾಸ್ಟ್ ಡಿಜಿಟ್ ಏನಾಗಿರ್ಬೇಕು ಸಮ ಸಂಖ್ಯೆ ಆಗಿರ್ಬೇಕು. ಆಗಿದ್ರ ಆ ನಂಬರ್ ಏನಾಗ್ತದೆ ಯಾವಾಗಲೂ 2ರಿಂದ ಕಂಪ್ಲೀಟ್ ಆಗಿ ಡಿವೈಡ್ ಆಗ್ತದೆ. ಇದು ಒಂದು ರೂಲ್ ರೈಟ್. ಯಾವುದೇ ಸಂಖ್ಯೆ ಇರ್ಲಕ್ಕ ಲಾಸ್ಟ್ ಡಿಜಿಟ್ ನೋಡ್ಬೇಕು. ಈಗ ಎಕ್ಸಾಂಪಲ್ 1, 3, 5, 6, 7 ಇದೊಂದು ನಂಬರ್. 13,567 ಇದೊಂದು ನಂಬರ್. ಲಾಸ್ಟ್ ಡಿಜಿಟ್ ಏನದ 7 ಅದ. 7 ಅಂದ್ರೆ ಇದು ಆಡ್ ನಂಬರ್, ಈವನ್ ನಂಬರ್ ಅಲ್ಲ. ಹಂಗಾದ್ರೆ 2 ಡಿವೈಡ್ ಆಗ್ತದ ಆಗಲ್ಲ. ಏನಾಗಿರ್ಬೇಕು ಯಾವುದೇ ಸಂಖ್ಯೆಯ ಕೊನೆಯ ಅಂಕಿ ಈವನ್ ಆಗಿರ್ಬೇಕು, ಆಗ ಮಾತ್ರ 2 ಡಿವೈಡ್ ಆಗ್ತದಂತ ಒಂದು ರೂಲ್ ಫಿಕ್ಸ್ ರೈಟ್. ಈ 0 ಈವನ್ ನಂಬರ್ ಅಂತ ಕರಿತೀವಿ. ಹಾಗಾಗಿ ಲಾಸ್ಟ್ ಡಿಜಿಟ್ 0 ಬಂದ್ರೂ 2 ಡಿವೈಡ್ ಆಗ್ತದೆ ರೈಟ್. ಇದು ಒಂದು ರೂಲ್. ನೆಕ್ಸ್ಟ್ ಯಾವ ಸಂಖ್ಯೆ 3 ಡಿವೈಡ್ ಆಗ್ತದ ಅಂತಂತಂದ್ರೆ ಕೊಟ್ಟಿರುವ ಸಂಖ್ಯೆಯ ಎಲ್ಲ ಅಂಕೆಗಳ ಮೊತ್ತ 3ರಿಂದ ಭಾಗ ಆಗೋ ಹಂಗಿರ್ಬೇಕು. ಹಂಗಿದ್ರೆ ಅದು 3 ಡಿವೈಡ್ ಆಗ್ತದೆ. ಎಕ್ಸಾಂಪಲ್ ಈಗ ಒಂದು ನಂಬರ್ ತಗೋತೀನಿ ನಾನು 1, 2, 3, 4 12,345 ರೈಟ್. ಇದ್ರೊಳಗೆ ಎಷ್ಟು ಡಿಜಿಟ್ ಅವ 5 ಡಿಜಿಟ್ ಅವ ರೈಟ್. ಈ ಡಿಜಿಟ್ ಅನ್ನ ಪ್ಲಸ್ ಮಾಡ್ಕೊಂತ ಹೋಗ್ಬೇಕು. 1 + 2 3 + 3 6 + 4 10 + 5 ಹೀಗೆಲ್ಲ ಡಿಜಿಟ್ ಪ್ಲಸ್ ಮಾಡಿದಾಗ ಏನು ಬರ್ತದಲ್ಲ ಅದು 3 ಡಿವೈಡ್ ಆಯಿತು ಅಂತಂದ್ರೆ 3 ಡಿವೈಡ್ ಆಗ್ತದೆ. ಇದು 3 1 3 5 3 ಅದು ಡಿಜಿಟ್ ಇನ್ ಸಮ್ ಡಿವೈಡ್ ಆಯ್ತು ಅಂದ್ರೆ ಈ ಹೋಲ್ ನಂಬರ್ನು 3 ಏನಾಗ್ತದೆ ಡಿವೈಡ್ ಆಗ್ತದೆ. ಈಗ ಅದೇ ನಾನು 12,346 ಕೊಟ್ಟಿದ್ರಂದ್ರೆ ಇದ್ರದ್ದು ಸಮ್ ಏನಾಗ್ತದೆ ಡಿಜಿಟ್ಸ್ದು ಏನಾಗ್ತದೆ 16 3 ಡಿವೈಡ್ ಆಗ್ತದೇನು ಆಗಲ್ಲ. ಹಾಗಾಗಿ ಈ 12,346 3 ಡಿವೈಡ್ ಆಗಲ್ಲ. ಇದು ಒಂದು ರೂಲ್. ಯಾವ ಸಂಖ್ಯೆ 2 ಡಿವೈಡ್ ಆಗ್ತದ, ಯಾವ ಸಂಖ್ಯೆ 3 ಡಿವೈಡ್ ಆಗ್ತದ ಅನ್ನೋದು ಅರ್ಥ ಆಯ್ತ್ರಿ. ನೆಕ್ಸ್ಟ್ ಮುಂದಕ್ಕೆ ಹೋಗೋಣ. ನೆಕ್ಸ್ಟ್ 4ರಿಂದ ಯಾವ್ದು 4ರಿಂದ ಡಿವೈಡ್ ಆಗ್ತದ ಅಂತ ರೈಟ್. ಕೊನೆಯ 2 ಅಂಕಿಗಳು 4ರಿಂದ ಭಾಗ ಆಗಬೇಕು ಅಥವಾ 2 ಸೊನ್ನೆಗಳಿರ್ಬೇಕು. ಯಾವುದಾದ್ರೂ ಒಂದು ನಂಬರ್ ಹೆಂಗಿರ್ಬೇಕಂತಂದ್ರ ಲಾಸ್ಟ್ 2 ಡಿಜಿಟ್ಸ್ ಏನಾಗಿರ್ಬೇಕು ಸೊನ್ನೆಗಳಾಗಿರ್ಬೇಕು. ಇಲ್ಲಂತಂದ್ರ ಲಾಸ್ಟ್ 2 ಡಿಜಿಟ್ಸ್ 4 ಡಿವೈಡ್ ಆಗ್ಬೇಕು. ಇಲ್ಲಿ 2 ಸೊನ್ನೆಗಳವ ಲಾಸ್ಟ್. ಇಲ್ಲಿ 96 4 ಡಿವೈಡ್ ಆಗ್ತದ ಇಲ್ರಿ. ಲಾಸ್ಟ್ 2 ಡಿಜಿಟ್ಸ್ ಅಷ್ಟೇ ನೋಡ್ರಿ. 4 2 4 4 ರೈಟ್. ಲಾಸ್ಟ್ 2 ಡಿಜಿಟ್ಸ್ ಡಿವೈಡ್ ಆಯ್ತು 4 ಅಂದ್ರೆ ಈ ಹೋಲ್ ನಂಬರ್ ಏನಾದ ಫುಲ್ ನಂಬರ್ 4 ಡಿವೈಡ್ ಆಗ್ತದ ಅಂತ
ಲಾಸ್ಟ್ 2 ಡಿಜಿಟ್ಸ್ 0 ಬಂದು ಅಂದ್ರೆ ಇದನ್ನು ಹೋಲ್ ನಂಬರ್ 4 ಲಿಂತ ಡಿವೈಡ್ ಆಗ್ತದ ಅಂತ ಅರ್ಥ. ಒಂದ್ ವೇಳೆ 00 ಇರಲಿಲ್ಲ ಅಥವಾ ಲಾಸ್ಟ್ 2 ಡಿಜಿಟ್ಸ್ 4 ಲಿಂತ ಡಿವೈಡ್ ಆಗಲ್ಲ ಅಂತಂದ್ರೆ ಅದು ಪೂರ್ತಿ ಸಂಖ್ಯೆನೂ 4 ಲಿಂತ ಡಿವೈಡ್ ಆಗಲ್ಲ. ಎಕ್ಸಾಂಪಲ್ 96 ಬದಲಿ ಅಲ್ಲಿ 95 ಬಂದಿತ್ತು ಅಂತಂದ್ರೆ 4 ಲಿಂತ ಡಿವೈಡ್ ಆಗಲ್ಲ, ಅಂದ್ರೆ ಈ ಫುಲ್ ನಂಬರ್ನು ಡಿವೈಡ್ ಆಗಲ್ಲ ಅಂತ ಅರ್ಥ. 95 ಬಂದ್ರೆ ಏನಾಗ್ತದೆ 135,695 1,35,695 4 ಲಿಂತ ಡಿವೈಡ್ ಆಗಲ್ಲ. ಆಗ್ತದ ಇಲ್ಲ ನೋಡ್ಬೇಕಂದ್ರೆ ಲಾಸ್ಟ್ 2 ಡಿಜಿಟ್ ಮಾತ್ರ ನೋಡಬೇಕು, 00ನ ಇರಬೇಕು, ಇಲ್ಲಾಂದ್ರೆ ಆ 95 4 ಲಿಂತ ಡಿವೈಡ್ ಆಗಬೇಕು. ಹಂಗಾದ್ರೆ ಮಾತ್ರ 4 ಲಿಂತ ಆ ಪೂರ್ಣ ಸಂಖ್ಯೆ ಡಿವೈಡ್ ಆಗ್ತದೆ. ರೈಟ್. ನೆಕ್ಸ್ಟ್ 5 ಲಿಂತ ಯಾವುದು ಡಿವೈಡ್ ಆಗ್ತದ ಅಂತ. ಕೊನೆಯ ಅಂಕಿ 0 ಅಥವಾ 5 ಆಗಿರಬೇಕು. ದ ಲಾಸ್ಟ್ ಡಿಜಿಟ್ ಶುಡ್ ಬಿ 0 ಆರ್ 5 ಅಂತ ನಂಬರ್ 5 ನಿಂದ ಡಿವೈಡ್ ಆಗ್ತದೆ. ಎಕ್ಸಾಂಪಲ್ 25 ಲಾಸ್ಟ್ ಡಿಜಿಟ್ ಏನದ 5, ಹಂಗಾದ್ರೆ ಇದು 5 ನಿಂದ ಡಿವೈಡ್ ಆಗ್ತದೆ. ರೈಟ್. ಎಕ್ಸಾಂಪಲ್ 40 ಲಾಸ್ಟ್ ಡಿಜಿಟ್ ಏನದ 0 ಅದ, ಹಂಗಾದ್ರೆ ಇದು 5 ಲಿಂತ ಡಿವೈಡ್ ಆಗ್ತದೆ. 0 ಇರಬೇಕು 5 ಇರಬೇಕು. 0 5 ಬಿಟ್ಟು 47 ಅಂತ ಲಾಸ್ಟಿಗೆ 7 ಬಂತಂದ್ರೆ 5 ಲಿಂತ ಡಿವೈಡ್ ಆಗ್ತದೇನು? ಆಗಲ್ಲ. 0 ಇರಬೇಕು ಇಲ್ಲಾಂದ್ರೆ 5 ಇರಬೇಕು. ಲಾಸ್ಟ್ ಡಿಜಿಟ್ ಕೊನೆಯ ಅಂಕಿ 0ನೇ ಇರಬೇಕು 5 ಇರಬೇಕು ಅಂತ ನಂಬರ್ ಏನಾಗಿರುತ್ತೆ 5 ಲಿಂತ ಡಿವೈಡ್ ಆಗ್ತದೆ. ದೊಡ್ಡ ನಂಬರ್ನು ತಗೋಬೇಕಾದ್ರೆ ಇಲ್ಲಿ 5 ಡಿಜಿಟ್ ನಂಬರ್ ಇದೆ. ರೈಟ್. 99,455. ಬಟ್ ಅದು ನೋಡಬಾರ್ದು, ನಾವು ಲಾಸ್ಟ್ ಡಿಜಿಟ್ ಮಾತ್ರ ನೋಡ್ಬೇಕು. ರೈಟ್. 0ನೇ ಇರಬೇಕು 5ನೇ ಇರಬೇಕು. 5 ಆದಂದ್ರೆ ಇದರಲ್ಲಿ ಇದು ಏನಾಗ್ತದೆ ಫುಲ್ ನಂಬರ್ 5 ಲಿಂತ ಡಿವೈಡ್ ಆಗ್ತದೆ. ರೈಟ್. ಅದೇ 99,450 ಇತ್ತಂದ್ರೆ ಲಾಸ್ಟ್ ಡಿಜಿಟ್ 0 ಆದ, ಹಾಗಾಗಿ ಇದನ್ನು ಹೋಲ್ ನಂಬರ್ 5 ಲಿಂತ ಡಿವೈಡ್ ಆಗ್ತದೆ. ಅದೇ ಸೇಮ್ ನಂಬರ್ 99,451 ಇತ್ತಂದ್ರೆ 5 ಲಿಂತ ಡಿವೈಡ್ ಆಗ್ತದೇನ್ರಿ? ಆಗಲ್ಲ. ಇದು 5 ಲಿಂತ ಯಾವ ನಂಬರ್ ಡಿವೈಡ್ ಆಗ್ತದ ಇಲ್ಲ ಅಂತ ಅದಕ್ಕೆ ಸಂಬಂಧಪಟ್ಟಿದ್ದು ರೂಲ್. ರೈಟ್. ಇವೆಲ್ಲ ಗೊತ್ತಿದ್ರ ಫಾಸ್ಟಾಗಿ ಸಿಂಪ್ಲಿಫೈ ಮಾಡ್ಲಿಕ್ಕೆ ಹೆಲ್ಪ್ ಆಗ್ತದೆ. ರೈಟ್. ಈಗ ನೆಕ್ಸ್ಟ್ 6 ಲಿಂತ ಯಾವ ನಂಬರ್ ಡಿವೈಡ್ ಆಗ್ತದೆ? 2 ಮತ್ತು 3ರಿಂದ ಭಾಗವಾಗಬೇಕು. ಯಾವ ನಂಬರ್ 2 ಲಿಂತ ಡಿವೈಡ್ ಆಗ್ತದೆ ಮತ್ತು 3 ಲಿಂತ ಡಿವೈಡ್ ಆಗ್ತದೆ ಅಂತ ನಂಬರ್ 6 ಲಿಂತ ಡಿವೈಡ್ ಆಗ್ತದೆ. ಯಾಕೆ ಹಂಗ? 6 ಅನ್ನು ನಾವು ಹೆಂಗೆ ಬರಿಬೋದು? 2 × 3 ಅಂತ ಬರಿಬೋದಾ? ಹಾಂ. ಯಾವುದೇ ನಂಬರ್ 6 ಲಿಂತ ಡಿವೈಡ್ ಆಗ್ಬೇಕಿತ್ತಂತಂದ್ರೆ ಅದನ್ನ 2 ಲಿಂತ ಡಿವೈಡ್ ಆಗಿರ್ಬೇಕು, ಅದು 3 ಲಿಂತ ಡಿವೈಡ್ ಆಗಿರ್ಬೇಕು. ಆಗ ಮಾತ್ರ 6 ಲಿಂತ ಡಿವೈಡ್ ಆಗ್ತದೆ. ಈಗ 6 ಲಿಂತ ಡಿವೈಡ್ ಆಗ್ತದೆ ಇಲ್ಲ ಅಂತಂದ್ರೆ ಎಕ್ಸಾಂಪಲ್ ನಿಮ್ಗೆ ಒಂದು ನಂಬರ್ ಕೊಡ್ತೀವಿ ಅಂತ 8,05,096. ಇದು 6 ಲಿಂತ ಡಿವೈಡ್ ಆಗ್ತದೆಲ್ಲ ಚೆಕ್ ಮಾಡಬೇಕು. ಚೆಕ್ ಮಾಡ್ಬೇಕಂದ್ರೆ ಫಸ್ಟ್ ಏನು ಮಾಡಬೇಕು? ಅದು ಫಸ್ಟ್ 2 ಲಿಂತ ಡಿವೈಡ್ ಆಗ್ತದೆಲ್ಲ ಚೆಕ್ ಮಾಡಬೇಕು. 2 ಲಿಂತ ಡಿವೈಡ್ ಆಗ್ತದೆ ಇಲ್ಲ ಚೆಕ್ ಮಾಡ್ಬೇಕಂದ್ರೆ ಏನು ಮಾಡಬೇಕು? 2 ನಿಂತ ಡಿವೈಡ್ ಆಗ್ತದ ಇಲ್ಲ ಅಂತಂದ್ರೆ ಏನು ಮಾಡಬೇಕು ಚೆಕ್ ಮಾಡ್ಬೇಕಂದ್ರೆ? ಫಸ್ಟ್ ಅದೇ ನೋಡಿವಲ್ಲ 2 ನಿಂತ ಲಾಸ್ಟಿಗೆ ಏನಾಗಿರ್ಬೇಕು? ಲಾಸ್ಟ್ ಡಿಜಿಟ್ ಈವನ್ ನಂಬರ್ ಆಗಿರ್ಬೇಕು. ಇದು ಈವನ್ ನಂಬರ, ಹಂಗಾದ್ರೆ ಇದು 2 ನಿಂತ ಡಿವೈಡ್ ಆಗ್ತದ. ರೈಟ್. ಈಗ ನೆಕ್ಸ್ಟ್ 3 ನಿಂತ ಡಿವೈಡ್ ಆಗ್ತದೆ ಎಲ್ಲ ಚೆಕ್ ಮಾಡಬೇಕು. 3 ನಿಂತ ಡಿವೈಡ್ ಆಗ್ತದೆ ಎಲ್ಲ ಚೆಕ್ ಮಾಡ್ಬೇಕಂದ್ರೆ ಏನು ಮಾಡಬೇಕು? ಲಾಸ್ಟ್ ನಂಬರ್ ಸಮ್ ಆಫ್ ಆಲ್ ಡಿಜಿಟ್ಸ್. 8 + 0 8 + 5 13 + 0 13 + 9 13 + 9 22 + 6 28. 3 ನಿಂತ ಡಿವೈಡ್ ಆಗ್ತದ? ಆಗಲ್ಲ. ಅಂದ್ರ ಇದು 3 ನಿಂತ ಡಿವೈಡ್ ಆಗಲ್ಲ. ಹಂಗಾದ್ರೆ ಇದು 6 ನಿಂತ ಡಿವೈಡ್ ಆಗ್ತದ? ಈ ನಂಬರು 2 ನಿಂತನೂ ಆಗಬೇಕು 3 ನಿಂತ ಆಗಬೇಕು. ಹಂಗಿದ್ರೆ ಮಾತ್ರ 6 ನಿಂತ ಡಿವೈಡ್ ಆಗ್ತದೆ. 3 ನಿಂತ ಆಗಲ್ಲ, ಹಂಗಾಗಿ 6 ನಿಂತನೂ ಆಗಲ್ಲ. ಈಗ ಮತ್ತೊಂದು ನಂಬರ್ ಕೊಡ್ತೀನಿ ನೋಡಿ. 1344. ಇದು 6 ಲಿಂತ ಡಿವೈಡ್ ಆಗ್ತದಾ ಇಲ್ಲ ಚೆಕ್ ಮಾಡಿ.
ಆಗ್ತದ್ರಿ? ಆಗಲ್ಲ ಅನ್ನೋರು ಚೆಕ್ ಮಾಡಿ ನೋಡೋಣ. ಫಸ್ಟ್ ಏನು ಮಾಡಬೇಕು? 6 ಡಿವೈಡ್ ಆಗ್ತದ ಇಲ್ಲ ಅಂತಂದ್ರೆ 2 ಡಿವೈಡ್ ಆಗ್ತಾ ಇಲ್ಲ ಅಂತ ಚೆಕ್ ಮಾಡ್ಬೇಕು ಫಸ್ಟ್, ರೈಟ್? ಲಾಸ್ಟ್ ಡಿಜಿಟ್ 4 ಆದ, ಈವನ್ ನಂಬರ್ ಲಾಸ್ಟ್ ಡಿಜಿಟ್ ಇದ್ರೆ 2 ನಿಂದ ಡೆಫಿನೆಟ್ ಆಗಿ ಡಿವೈಡ್ ಆಗ್ತದ ಅಂದ್ರೆ 2 ನಿಂದ ಡಿವೈಡ್ ಆಗ್ತದ, ಗೊತ್ತಾಯ್ತು. 3 ನಿಂದ ಡಿವೈಡ್ ಆಗ್ತದ ಇಲ್ಲ ಚೆಕ್ ಮಾಡಬೇಕು ಅಂದ್ರೆ ಎಲ್ಲ ಡಿಜಿಟ್ ಪ್ಲಸ್ ಮಾಡಬೇಕು. 1 + 3 4 + 4 8 + 4 12 12/3 3 ನಿಂದ ಡಿವೈಡ್ ಆಗ್ತದ, ರೈಟ್? ಡಿವೈಡ್ ಆಗ್ತದೆ 3 ನಿಂದ 2 ನಿಂದ ಡಿವೈಡ್ ಆಯ್ತು, 3 ನಿಂದ ಡಿವೈಡ್ ಆಯ್ತು, ಹಂಗಾದ್ರೆ 6 ನಿಂದ ಡಿವೈಡ್ ಆಗ್ತದೆ. ಚೆಕ್ ಮಾಡಿ ನೋಡೋಣ ಒಂದ್ಸಲ. 1 3 4 4/6 6 1 ಜಾ 6 2 ಜಾ ಎಷ್ಟು ಉಳಿತು? 1 ಎಷ್ಟಾಯ್ತು ಇಲ್ಲಿ? 6 2 ಜಾ ಎಷ್ಟು ಉಳಿತು? 2 ಎಷ್ಟಾಯ್ತು? 6 4 ಜಾ ಡಿವೈಡ್ ಆಯ್ತು ಫುಲ್ಲು. ಹಿಂಗೆ 6 ನಿಂದ ಡಿವೈಡ್ ಆಗ್ತದೆ ಇಲ್ಲ ಅಂತ ಚೆಕ್ ಮಾಡ್ಬೇಕಂದ್ರೆ 2 ನಿಂದ ಡಿವೈಡ್ ಆಗ್ತಿತ್ತು, 3 ನಿಂದ ಡಿವೈಡ್ ಆಗ್ತಂದ್ರೆ ಡೆಫಿನೆಟ್ ಆಗಿ 6 ನಿಂದ ಡಿವೈಡ್ ಆಗ್ತದೆ ಅನ್ನೋದು ಇದೊಂದು ರೂಲ್. ನೆಕ್ಸ್ಟ್ 8 ಲಿಂದ ಡಿವೈಡ್ ಆಗ್ತದಾ ಇಲ್ಲ ಅಂತ ನೋಡ್ಬೇಕು. ಎಂತ ನಂಬರ್ 8 ಲಿಂದ ಡಿವೈಡ್ ಆಗ್ತದ? ಕೊನೆಯ 3 ಅಂಕಿಗಳು, ಲಾಸ್ಟ್ 3 ಡಿಜಿಟ್ಸ್ ಶುಡ್ ಬಿ divisible by 8 or the last 3 digits should be 0 0 0. Any given number, example 7,09,000, last 3 digits ಮಾತ್ರ ನೋಡಬೇಕು. 3 digits 0 0 0 ಇತ್ತಂದ್ರ it is divisible by 8 or any number having the last 3 digits divisible by 8 ಆದ್ರೆ ಹೋಲ್ ನಂಬರ್ divisible by 8 ಆಗ್ತದೆ. ಈಗ ಲಾಸ್ಟ್ 3 ಡಿಜಿಟ್ಸ್ ಏನಾವಿಲ್ಲಿ ಈ ನಂಬರ್ದು 816 ಆದ. 816 8 ನಿಂದ ಡಿವೈಡ್ ಆಗ್ತದ ನೋಡ್ರಿ. 8 102 ಕರೆಕ್ಟಾ? 102. ಈ ಲಾಸ್ಟ್ 3 ಡಿಜಿಟ್ಸ್ 8 ಲಿಂದ ಡಿವೈಡ್ ಆಗ್ತದ ಅಂದ್ರ ಈ ಫುಲ್ ಪೂರ್ತಿ 7,09,816 ಇದನ್ನು ಏನಾಗ್ತದೆ 8 ಲಿಂದ ಡಿವೈಡ್ ಆಗ್ತದೆ. ಲಾಸ್ಟ್ 3 ಡಿಜಿಟ್ಸ್ 0 ಆಗಿರ್ಬೇಕು, ಇಲ್ಲಂದ್ರೆ ಲಾಸ್ಟ್ 3 ಡಿಜಿಟ್ಸ್ 8 ಲಿಂದ ಡಿವೈಡ್ ಆಗಬೇಕು. ಹಂಗಿದ್ದಾಗ ಆ ಪೂರ್ತಿ ದೊಡ್ಡ ನಂಬರ್ ಏನಿರ್ತದೆ ಅದು 8 ಲಿಂದ ಡಿವೈಡ್ ಆಗ್ತದೆ ಅಂತ ನಮ್ಗೆ ಕನ್ಫರ್ಮ್ ಆಗ್ತದೆ. ಇದು 8ಗೆ ಸಂಬಂಧಪಟ್ಟಿದ್ದ ರೂಲ್. ಇದಕ್ಕೆ ಸಂಬಂಧಪಟ್ಟಿದ್ದ ಕ್ವಶನ್ಸ್ ಬರ್ತಾವೆ ನೆಕ್ಸ್ಟ್, ರೈಟ್? ನೆಕ್ಸ್ಟ್ 9 ಲಿಂದ ಡಿವೈಡ್ ಆಗ್ತದ ಇಲ್ಲ ಅಂತಂದು ಯಾವ್ದು ಚೆಕ್ ಮಾಡಬೇಕು. ಎಲ್ಲ ಅಂಕಗಳ ಮೊತ್ತವು 9 ರಿಂದ ಭಾಗ ಆಗಬೇಕು. as same as the 3 ಏನಾಗಬೇಕು? the sum of all the digits should be divisible by 9, then the whole number will be divisible by 9. Example 1,82,735 ಇದೊಂದು ನಂಬರ್ ಅದ, ರೈಟ್? ಇದು 9 ಲಿಂದ ಡಿವೈಡ್ ಆಗ್ಬೇಕಂದ್ರೆ ಹೆಂಗಿರ್ಬೇಕು? ಎಲ್ಲ ಡಿಜಿಟ್ಸ್ ಸಮ್ ಮಾಡಿದಾಗ ಸಮ್ ಮಾಡಿ ನೋಡೋಣ. 1 + 8 9 + 2 11 + 7 18 + 3 21 + 5 26. Is 26 divisible by 9? No. Then 1,82,735 is not divisible by 9. 9 ರಲ್ಲಿ ಡಿವೈಡ್ ಆಗಬೇಕಿತ್ತು ಅಂತಂದ್ರೆ ಏನಾಗಬೇಕು? ಇದರ ಸಮ್ ಏನಾಗಿರ್ಬೇಕಿತ್ತು? ಮಲ್ಟಿಪಲ್ ಆಫ್ 9 ಆಗಿರ್ಬೇಕಿತ್ತು. ಮಲ್ಟಿಪಲ್ ಆಫ್ 9 ಒಳಗೆ 26 ಸಮೀಪ ಯಾವ್ದು ಬರ್ತದ? 27. ಈಗೇನು ಮಾಡೋಣ, ನಾವು ಸೇಮ್ ನಂಬರ್ ಬರ್ಕೊಂಡು ಒಂದು ಎಕ್ಸ್ಟ್ರಾ ಆಗಬೇಕಲ್ಲ, 182,736 ಅಂತ ಬರ್ಕೋತೀವಿ.
1,82,736 ಇದು 9 ಲಿಂದ ಡಿವೈಡ್ ಆಗ್ತದೆ ಚೆಕ್ ಮಾಡೋಣ. ರೈಟ್, ರೂಲ್ ಪ್ರಕಾರ ಏನು ಮಾಡೋಣ, ಪ್ಲಸ್ ಮಾಡ್ಕೊಂತ ಹೋದಾಗ ಎಷ್ಟು ಬರ್ತದೆ ಇದೆಲ್ಲ 27. ಈ ಸಮ್ 9 ಲಿಂದ ಡಿವೈಡ್ ಆಗ್ತದೆ 9 1 9 3 ಹಂಗಾದ್ರೆ ಈ ಹೋಲ್ ನಂಬರ್ನು 9 ಲಿಂದ ಕಂಪ್ಲೀಟ್ ಆಗಿ ಡಿವೈಡ್ ಆಗ್ತದೆ. ಚೆಕ್ ಮಾಡಿ ನೋಡೋಣ್ರಿ. 9 1 9 2 9 0 ನೆಕ್ಸ್ಟ್ 9 3 ನೆಕ್ಸ್ಟ್ 9 0 ನೆಕ್ಸ್ಟ್ 9 4 ರೈಟ್ 2 0 3 0 4 ಕಂಪ್ಲೀಟ್ ಆಗಿ ಡಿವೈಡ್ ಆಯ್ತು ರೀ. ಅಂದ್ರೆ ದ ಸಮ್ ಆಫ್ ಡಿಜಿಟ್ ಶುಡ್ ಬಿ ಡಿವಿಸಿಬಲ್ ಬೈ 9 ಆಗಿರಬೇಕು. ಅವಾಗ ಆ ಫುಲ್ ನಂಬರ್ನು 9 ಲಿಂದ ಡಿವೈಡ್ ಆಗ್ತದೆ ಅನ್ನೋದು ಇದು ರೂಲ್. 9ಗೆ ಸಂಬಂಧಪಟ್ಟಿದ್ದು. ಇನ್ನು ಲಾಸ್ಟ್ 11ಗೆ ಸಂಬಂಧಪಟ್ಟಿದ್ದು ರೂಲ್. ಯಾವುದೋ ಒಂದು ಸಂಖ್ಯೆ ಕೊಟ್ಟಿರ್ತಾರ, ಆ ಸಂಖ್ಯೆ 11 ಲಿಂದ ಡಿವೈಡ್ ಆಗ್ತದೆ ಇಲ್ಲ ಅಂತ ಚೆಕ್ ಮಾಡಬೇಕು. ಬಲದಿಂದ ಫ್ರಮ್ ರೈಟ್. ಎಕ್ಸಾಂಪಲ್ ನಾವು ನಂಬರ್ ತಗೋತೀನಿ ನೋಡ್ರಿ. ಈಗ ಒಂದು ದೊಡ್ಡ ನಂಬರೇ ತಗೋತೀನಿ, ರಿವರ್ಸ್ ಬರುತ್ತೆ 9 8 7 6 5 4 3 2 1. ಎಷ್ಟಾಯ್ತು ಇದು? 98,76,54,321. ಈ ನಂಬರ್ ಆದ ಇದು 11 ಲಿಂದ ಡಿವೈಡ್ ಆಗ್ತದೆ ಇಲ್ಲ ಅಂತ ಚೆಕ್ ಮಾಡಬೇಕು. ಎಷ್ಟು ಡಿಜಿಟ್ಸ್ ಆಗೋದ್ರೊಳಗ 9 ಡಿಜಿಟ್ಸ್ ಆವ. ರೈಟ್. ಫ್ರಮ್ ದ ರೈಟ್. ರೈಟ್ ಅಂದ್ರ ಫ್ರಮ್ ದ ರೈಟ್ ಅಂದ್ರೆ ಆ ಕಡೆಯಿಂದ ಈ ಕಡೆಯಿಂದ. ಇದು ಲೆಫ್ಟ್, ಇದು ರೈಟ್. ಫ್ರಮ್ ದ ರೈಟ್ ಆ ಕಡೆಯಿಂದ ಬರುವಾಗ ಬೆಸ ಸ್ಥಾನಗಳು ಮತ್ತು ಸಮಸ್ಥಾನಗಳು ಇಲ್ಲಿ ನೋಡ್ರಿ. ಇದು ಫಸ್ಟ್ ಪ್ಲೇಸ್, ಸೆಕೆಂಡ್ ಪ್ಲೇಸ್, ಥರ್ಡ್ ಪ್ಲೇಸ್, ಫೋರ್ತ್ ಪ್ಲೇಸ್, ಫಿಫ್ತ್ ಪ್ಲೇಸ್, ಸಿಕ್ಸ್ತ್ ಪ್ಲೇಸ್, ಸೆವೆಂತ್ ಪ್ಲೇಸ್, ಏಯ್ತ್ ಪ್ಲೇಸ್, ನೈನ್ತ್ ಪ್ಲೇಸ್. ರೈಟ್ರಾ? ಫಸ್ಟ್ ಪ್ಲೇಸ್ ಅಂದ್ರೆ ಒಂದು, ಅದು ಯಾವ ಪ್ಲೇಸ್ ಅಂತದ? ಬೆಸ ಸ್ಥಾನ, ಆಡ್ ಪ್ಲೇಸ್. ಸೆಕೆಂಡ್ ಪ್ಲೇಸ್ ಅಂದ್ರೆ 2 ಅಂದ್ರೆ ಅದು ಈವನ್ ಪ್ಲೇಸ್. ಹಂಗ ಇದು ಆಡ್ ಪ್ಲೇಸಾ, ಇದು ಆಡ್ ಪ್ಲೇಸಾ, ಇದು ಆಡ್ ಪ್ಲೇಸ್, ಇದು ಆಡ್ ಪ್ಲೇಸ್, ಇದು ಆಡ್ ಪ್ಲೇಸ್. ಈ ಎಲ್ಲ ಆಡ್ ಪ್ಲೇಸ್ನಾಗ ಇದು ಏನು ಮಾಡಬೇಕು? ಮೊತ್ತ ಪ್ಲಸ್ ಮಾಡಿರ್ಬೇಕು. ರೈಟ್. 9 + 7 16 5 21 3 24 1 25. ಇದು ಒಂದು ಕಡೆ ಇರೋದು. ರೈಟ್. ಇದು ಆಡ್ ಪ್ಲೇಸ್ನಾಗ ಇದು ಡಿಜಿಟ್ಸ್ ಇಂದ ಸಮ್. ಈಗ ಈವನ್ ಪ್ಲೇಸ್ನಾಗ ಏನದ? 2 + 4 6 + 6 12 + 8 20. ಈವನ್ ಪ್ಲೇಸ್ನಾಗ ಡಿಜಿಟ್ ಇನ್ ಸಮ್ 20. ರೈಟಾ? ಈಗ ನಮ್ಗೆ ಸಮ್ ಬಂತು. ಬಲದಿಂದ ಬಂದ ರೈಟ್ ಬೆದ ಸ್ಥಾನಗಳಲ್ಲಿರುವ ಅಂಕಗಳ ಮೊತ್ತ ಮತ್ತು ಸಮಸ್ಥಾನಗಳಲ್ಲಿರುವ ಅಂಕಗಳ ಮೊತ್ತಗಳ ವ್ಯತ್ಯಾಸ. ವ್ಯತ್ಯಾಸ ಅಂದ್ರೆ -1. 25 - 20 5 ಬಂತು. ರೈಟ್. ಮೊತ್ತಗಳ ವ್ಯತ್ಯಾಸವು 0 ಆಗಿರಬೇಕು, ಇಲ್ಲಾಂದ್ರೆ 11 ಆಗಿರಬೇಕು. 0 ಆದ್ರೆ ಇದು 0ನೂ ಅಲ್ಲ 11ನೂ ಅಲ್ಲ. ಹಾಗಾಗಿ ಇದು 11 ಲಿಂದ ಡಿವೈಡ್ ಆಗಲ್ಲ. 11 ಲಿಂದ ಡಿವೈಡ್ ಆಗಬೇಕಂದ್ರೆ ಏನಾಗಿರ್ಬೇಕು? ಇದು ಡಿಫರೆನ್ಸ್ ಬಿಟ್ವೀನ್ 2 ಸಮ್ಸ್ ಶುಡ್ ಬಿ 0 or 11. ಹಾಗೆ ಮಾತ್ರ 11 ಲಿಂದ ಡಿವೈಡ್ ಆಗ್ತದೆ. ಈಗ ಈ ಡಿಫರೆನ್ಸ್ 11 ಈಗ 5 ಬಂದದ. 5 ಬದಲಿ 0 ಬರಬೇಕಿತ್ತು ಅಥವಾ 11 ಬರಬೇಕಿತ್ತು ಅಂದ್ರೆ ಲಾಸ್ಟ್ ಡಿಜಿಟಿಗೆ ಏನು ಆ್ಯಡ್ ಮಾಡ್ಕೋಬೇಕು ನಾವು? ಈಗ ನೋಡ್ರಿ, ಆಡ್ ಪ್ಲೇಸ್ನಾಗ 25 ಏನು ಪ್ಲಸ್ ಮಾಡಿದ್ರೆ ಡಿಫರೆನ್ಸ್ 11 ಆಗ್ತದ. ಪ್ಲಸ್ ಎಷ್ಟು ಮಾಡಬೇಕು? +6 ಮಾಡಿದ್ರೆ ಇದು ಎಷ್ಟಾಯ್ತು? 31 - 20 11 ಆಗ್ತದ. ರೈಟ್. +6 ಅಂದ್ರೆ ಎಲ್ಲಿ +6 ಮಾಡ್ಬೇಕು ನಾವು? ಆಡ್ ಪ್ಲೇಸ್ನಾಗ. ಇದ್ರ ಬದಲಿ 1 ಬದಲಿ ನಾವೇನು ತಗೋಬೇಕು? 7. ಈಗ 7 ತಗೊಂಡು ಮಾಡೋಣ ಒಂದ್ಸಲ. ಸೇಮ್ 9 8 7 6 5 4 3 2 ಲಾಸ್ಟಿಗೆ ಏನು ತಗೋಬೇಕು ನಾವು? 7. ಈಗ 11 ನೆಕ್ ಮಾಡ್ಬೇಕು. ಸೇಮ್ 11 8 ಎಷ್ಟು ಉಳಿತು? 10. ಎಷ್ಟಾಯ್ತು? 107. ಎಷ್ಟೇ ಮತ್ತೆ 11 9 107 - 99 ಎಷ್ಟು ಉಳಿತು? 8. ಎಷ್ಟಾಯ್ತು? 86 ಮತ್ತು 7 ಎಷ್ಟು ಉಳಿತು? 86 77 9 ಎಷ್ಟಾಯ್ತು? ಎಷ್ಟಾಯ್ತು?
ಯಾರು ರೆಸ್ಪಾನ್ಸ್ ಮಾಡಲ್ಲ, ಜೋರಾಗಿ ಹೇಳ್ರಿ. ಅಲ್ಲಿ ಎಷ್ಟು ಉಳಿತೇವೆ ಈಗ? 95 ಮತ್ತೆ ಯಾರು ಹೇಳಲ್ಲ? 95 ಎಷ್ಟಲೇ? 8 ಎಷ್ಟು ಉಳಿತು? 7 ಎಷ್ಟಾಯಿತು? 74 ರೈಟಾ? ಮತ್ತು 6 ಎಷ್ಟು ಉಳಿತು? 8 ಎಷ್ಟಾಯಿತು? 7 ನೆಕ್ಸ್ಟ್ ರೈಟ್. ಈಗ ಎಷ್ಟು ಉಳಿತು? 6 ಎಷ್ಟಾಯಿತು? 62 ಅಂದರೆ ನೆಕ್ಸ್ಟ್ 5 ಎಷ್ಟು ಉಳಿತು? ಎಷ್ಟಾಯಿತು? 77 ಫುಲ್ ಡಿವೈಡ್ ಆಯಿತು 11ಲಿಂತ. ಅಂದ್ರೆ ಈ ಆಡ್ ಪ್ಲೇಸಿಂದ ಸಮ್ಮು ಮತ್ತು ಈವನ್ ಪ್ಲೇಸಿಂದ ಸಮ್ಮು ಅದ್ರ ಡಿಫರೆನ್ಸ್ ಏನಾಗಿರಬೇಕು? 0 ಆಗಿರಬೇಕು, ಇಲ್ಲಾಂದ್ರೆ 11 ಆಗಿರಬೇಕು. ಆಗ ಈ ಫುಲ್ ನಂಬರ್ 11ಲಿಂತ ಡಿವೈಡ್ ಆಗ್ತದೆ ಅಂತ ಇದು 11ಗೆ ಸಂಬಂಧಪಟ್ಟಿದ್ದು ರೂಲ್ ರೈಟ್. The questions related to the rules of divisibility. Hmm. 5483A ಅಂತ ಇದೊಂದು 5 ಡಿಜಿಟ್ ನಂಬರ್ ಅದ, ಬಟ್ ಎ ಜಾಗದಾಗ ಏನು ಬರ್ತಾ ಅಂತ ನೋಡಬೇಕು. 5483A ಎಂಬ ಸಂಖ್ಯೆಯು 2ರಿಂದ ನಿಶೇಷವಾಗಿ ಭಾಗವಾಗಬೇಕಾದರೆ ಎ ಇರುವ ಜಾಗದಲ್ಲಿ ಬರಬಹುದಾದ ಕನಿಷ್ಠ ಸಮಸಂಖ್ಯೆ ಯಾವುದು? ಆನ್ಸರ್ ಆಪ್ಷನ್ ಎ. ಎ ಬಿಟ್ಟು ಮತ್ತೆ ಬೇರೆ ಯಾವ್ದಾರ ಹೇಳೋರಿದ್ರಿ? ಎ ಜಾಗದಾಗ ಏನು ಬರಬೇಕು? 0 ಬರ್ಬೇಕಂತ ಹೇಳಕ್ಕೆ ರೈಟಾ? 5483A ಅಂದ್ರೆ ಸ್ಪೇಸ್ ಖಾಲಿ ಬಿಡೋಣ ರೈಟಾ? ಆ ನಂಬರ್ ಏನಾಗಬೇಕು? 2ಲಿಂತ ಭಾಗ ಆಗಬೇಕು ರೈಟಾ? ಯಾವುದೇ ನಂಬರ್ 2ಲಿಂತ ಭಾಗ ಆಗ್ಬೇಕಂತ ಲಾಸ್ಟ್ ಡಿಜಿಟ್ ಏನಾಗಿರ್ಬೇಕು? ಈವನ್ ನಂಬರ್ ಆಗಿರ್ಬೇಕು ರೈಟಾ? ಈವನ್ ನಂಬರ್ ಅಂದ್ರೆ ಈ ಪ್ಲೇಸ್ನಾಗ ಯಾವ ಬರ್ಬೋದು? 0, 2, 4 ಆ್ಯಂಡ್ ಸೊ ಆನ್. ಭಾಳ ಈವನ್ ನಂಬರ್ಸ್ ಅವ. ಬಟ್ ಕ್ವಶನ್ ಏನದ? ಕನಿಷ್ಠ ಸಮಸಂಖ್ಯೆ, ಸ್ಮಾಲೆಸ್ಟ್ ಈವನ್ ನಂಬರ್. ಸ್ಮಾಲೆಸ್ಟ್ ಈವನ್ ನಂಬರ್ ಯಾವುದು? 0 ಅದ. 0 ಆಪ್ಷನ್ನಾಗ ಅದ? ಆಪ್ಷನ್ ಎ ರೈಟ್. ಈಗ ಕ್ವಶನ್ ನಂಬರ್ 2. ಸೇಮ್ 73A5 ಎಂಬ 4 ಅಂಕಿಯ ಸಂಖ್ಯೆಯು 73A5 is a 4 digit ನಂಬರ್. ಇದು 3ರಿಂದ ನಿಶೇಷವಾಗಿ ಭಾಗ ಆಗ್ತದ ಅಂತಂದ್ರ ಏನ ಜಾಗದಾಗ ಏನು ಬರಬೇಕು? 73A5 ಆಪ್ಷನ್ ಯಾವುದು ಹೇಳ್ರಿ? ಎ ಅಂತಾರ ಒಬ್ರು, ಕೆಲವೊಬ್ರು ಸಿ, ಬಿ ಯಾರಾದ್ರು? ಡಿ ಯಾರಾದ್ರು? ಇವೆರಡನ್ನ ಚೆಕ್ ಮಾಡೋಣ. 4 ಡಿಜಿಟ್ ನಂಬರ್ ಅದ ನಮ್ಮಲ್ಲಿ. 73A ಅಂದ್ರೆ ಡ್ಯಾಶ್ ಬರೋಣ 5 ರೈಟ್. ಈ ಸಂಖ್ಯೆ ಏನಾಗಬೇಕು? 3 ಡಿವೈಡ್ ಆಗಬೇಕು ರೈಟ್. 3 ಡಿವೈಡ್ ಆಗ್ಬೇಕಂದ್ರೆ ರೂಲ್ ಏನದ? ಎಲ್ಲ ಡಿಜಿಟ್ಸ್ ಪ್ಲಸ್ ಮಾಡಿದಾಗ, ಈಗ ಎಕ್ಸಾಂಪಲ್ ಇದೆಲ್ಲ ಪ್ಲಸ್ ಮಾಡ್ರಿ. 7 + 3 10 + 5 15 ಪ್ಲಸ್ ಅಲ್ಲೇನೋ ಸಮಥಿಂಗ್ ಪ್ಲಸ್ ಆಗ್ಬೇಕು, ಎಕ್ಸ್ ಅಂತ ಅನ್ಕೋರಿ, ಅಥವಾ ಅಲ್ಲೇ ಎ ಕೊಟ್ಟಾರ ಎ ಅಂತ ಅನ್ಕೋರಿ ರೈಟ್. ಈಗ 15ಗೆ ಏನು ಪ್ಲಸ್ ಮಾಡಿದ್ರ 3 ಡಿವೈಡ್ ಆಗ್ತದ? ಈ ಆಪ್ಷನ್ನಾಗ ಎಂಥದ್ದು ನಂಬರ್ ಕನಿಷ್ಠ? ಸ್ಮಾಲೆಸ್ಟ್ ನಂಬರ್ 0ನೇನಾ? 15 + 0 ಎ ಜಾಗದಾಗ ನಾವು 0 ಹಾಕ್ತೇವೆ ಅಂದ್ರೆ 15 + 0 = 15. 3 ಡಿವೈಡ್ ಆಗ್ತದ ರೈಟ್. ಹಾಗಾದ್ರೆ ಆಪ್ಷನ್ ಯಾವುದು? ಎ. 3ನೂ ಆಗ್ತದೆ ಇಲ್ಲ? 15 + 3 ಏನಾಗ್ತದ? 18. ಇದನ್ನು 3 ಡಿವೈಡ್ ಆಗ್ತದ. ಬಟ್ ಏನು ನಾವು ಕೇಳಿದ ಕ್ವಶನ್ ಕನಿಷ್ಠ, ಲೋಯೆಸ್ಟ್ ನಂಬರ್, ಸ್ಮಾಲೆಸ್ಟ್ ನಂಬರ್ ಅಂತ ಕೇಳಿದ. ಹಾಗಾಗಿ 3 ಬದಲಿ ಎ ಅಂತ ಬರ್ತದೆ. ನಾವು ಇದು ಒಂದು ವರ್ಡ್ ನೋಡಲಿಲ್ಲ,
ನಮ್ಮ ಕಣ್ಣಿಗೆ ಕಾಣಲಿಲ್ಲ ಅಂತಂದ್ರೆ ನಾವು 3 ಅಂತ ಹಾಕಿದ್ದೇವೆ ಅಂದ್ರೆ ಏನಾಗ್ತದೆ ಅದು ನೆಕ್ಸ್ಟ್ ಕ್ವಶನ್ ನಂಬರ್ 3. ಟೈಮ್ ಎಷ್ಟಾಗ್ಯದ ಯಾರಾದ್ರೂ ಹೇಳ್ರಿ. 6:27 6:55 ಆದಾಗ ಹೇಳ್ರಿ, ನಾನು ರಿಮೈಂಡ್ ಮಾಡ್ರಿ. ಕ್ವಶನ್ ನಂಬರ್ 3 ನೋಡ್ರಿ. ಈ ಕ್ವಶನ್ಸ್ ಕನ್ನಡದಾಗ ಅಷ್ಟೇ ಕೊಟ್ಟಿನಿ, ನಾನು ಇಂಗ್ಲೀಷನ್ನು ಕೊಡ್ಬೇಕೇನು? ನೆಕ್ಸ್ಟ್ ಟೈಮ್ ಎರಡೂ ಕೊಡ್ತೀನಿ. ಕೆಳಗಿನವುಗಳಲ್ಲಿ ಒಂದು ಫಾಲೋವಿಂಗ್ ಯಾವ ಸಂಖ್ಯೆಯು ವಿಚ್ ನಂಬರ್ ಈಸ್ 4ರಿಂದ ನಿಶೇಷವಾಗಿ ಭಾಗವಾಗುತ್ತದೆ? ಈಸ್ ಡಿವಿಸಿಬಲ್ ಬೈ 4. 4ರಿಂದ ಯಾವ ಡಿವೈಡ್ ಆಗ್ತದೆ? ಆಪ್ಷನ್ ಹೇಳ್ರಿ. ಬಿ ಹೇಳ್ಯಾರ ಒಬ್ರು. ಬಿ ಬಿಟ್ಟು ಬೇರೆ ಯಾವ್ದಾದ್ರು? ಬಿ ಒಂದೇನಾ? ಚೆಕ್ ಮಾಡೋಣ. 4ರಿಂದ ಡಿವೈಡ್ ಆಗ್ಬೇಕಂದ್ರೆ ಏನಾಗಿರ್ಬೇಕು? ರೂಲ್ ಏನದ? ಲಾಸ್ಟ್ 2 ಡಿಜಿಟ್ ನೋಡ್ಬೇಕು, ರೈಟ್? 2 ಡಿಜಿಟ್ಸ್ ನೋಡಿದಾಗ ಆ 2 ಡಿಜಿಟ್ಸ್ ಹೆಂಗಿರ್ಬೇಕು? 4ಲಿಂದ ಡಿವೈಡ್ ಆಗಿರ್ಬೇಕು. ಅಂದ್ರೆ 4 ಟೇಬಲ್ನಾಗ ಯಾವ್ದು ಬರ್ತದ? 24 ಬರ್ತದೆ, 26 ಬರ್ತದೇನೋ ಇಲ್ಲ, 38 ಬರ್ತದೇನೋ ಇಲ್ಲ, 14 ಬರ್ತದೇನೋ ಇಲ್ಲ. 4 3s 12. ಹಾಗಾಗಿ 73,412 4ಲಿಂದ ಡಿವೈಡ್ ಆಗ್ತದೆ ಅಂತ ಗೊತ್ತಾಗ್ತದೆ. ಆಪ್ಷನ್ ಬಿ ರೈಟ್. ನೆಕ್ಸ್ಟ್ ಕ್ವಶನ್ ನಂಬರ್ 4. ಒಂದು ಸಂಖ್ಯೆಯು 5ರಿಂದ ನಿಶೇಷವಾಗಿ ಭಾಗವಾಗಲು ಅದರ ಬಿಡಿ ಸ್ಥಾನದಲ್ಲಿ ಅಂದ್ರೆ ಕೊನೆಯ ಅಂಕಿ ಕಡ್ಡಾಯವಾಗಿ ಇರಬೇಕಾದ ಅಂಕಿಗಳು ಯಾವುವು? ಆಪ್ಷನ್ ಸಿ ಅಂತ. ಮತ್ತ ಸಿ ಬಿಟ್ಟು ಬೇರೆ ಯಾವ್ದಾದ್ರು? ರೂಲ್ ಪ್ರಕಾರ ಏನದ? ಯಾವುದೇ ಸಂಖ್ಯೆ 5ರಲ್ಲಿ ಡಿವೈಡ್ ಆಗ್ಬೇಕಂದ್ರ